ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ಟಾಪಿಕ್ ಆಗಿ ಬಂದೇನೆ. ನಮ್ಮ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ನ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ನ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಓಕೆನಾ? ಸೊ ಅದರ ಡಿಸ್ಕವರಿ ಯಾವ ರೀತಿ ಆಯಿತು, ಯಾವ್ದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳು, ಸೊ ಅದರ ಡಿಫ್ರೆನ್ಸಸ್ಗಳು ಏನು, ಗ್ರೋತ್ ಪ್ರಮೋಟರ್ಸ್ಗಳು ಬರುತ್ತಾ ಅಥವಾ ಗ್ರೋತ್ ಇನ್ಹಿಬಿಟರ್ಸ್ಗಳು ಬರುತ್ತಾ, ಮತ್ತು ಅದರ ಡಿಸ್ಕವರಿ ಹೆಂಗಾಯಿತು ಅಂತ ಹೇಳ್ಕೊಂಡು ಮತ್ತು ಅದರೆಲ್ಲದರೂ ಸಹ ಫಿಸಿಯೋಲಾಜಿಕಲ್ ಎಫೆಕ್ಟ್ ಅನ್ನು ಸಹ ಇವತ್ತಿನ ನಮ್ಮ ವಿಡಿಯೋ ಸೆಷನ್ ನಾವು ಕವರ್ ಮಾಡೋಣ. ಓಕೆನಾ? ಸೊ ಬಟ್ ನಮ್ಮ ವಿಡಿಯೋ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಇರುತ್ತೆ. ನಮ್ಮ ಕಮ್ಯುನಿಟಿ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಬಗ್ಗೆ. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅನ್ನುವಂಥದ್ದು ಸ್ಮಾಲ್ ಆ್ಯಂಡ್ ಸಿಂಪಲ್ ಮಾಲಿಕ್ಯೂಲ್ಸ್ಗಳು, ಬಟ್ ಅದರ ನಡುವೆ ಬಹಳಷ್ಟು ಡೈವರ್ಸಿಟಿಗಳು ಇರುತ್ತೆ ಅದರ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ. ಓಕೆನಾ? ಸೊ ದೇ ಆರ್ ಸ್ಮಾಲ್ ಸಿಂಪಲ್ ಮಾಲಿಕ್ಯೂಲ್ಸ್ ಆಫ್ ಡೈವರ್ಸ್ ಕೆಮಿಕಲ್ ಕಾಂಪೋಸಿಷನ್ಸ್ಗಳು ಬರುತ್ತೆ. ಓಕೆನಾ? ಸೊ ನಮಗೆ ಇಂಡೋಲ್ ಕಾಂಪೋನೆಂಟ್ಸ್ಗಳಾದಂಥ ಇಂಡೋಲ್ 3 ಅಸಿಟಿಕ್ ಆಸಿಡ್ IA ಅಂತೆಲ್ಲ ನಾವು ಕರಿತೀವಿ, ಅದೆಲ್ಲ ಆಕ್ಸಿನ್ಸ್ಗಳಲ್ಲಿ ಬರುತ್ತೆ. ಓಕೆ, ಇಂಡೋಲ್ ಕಾಂಪೌಂಡ್ಸ್ಗಳು ಇಂಡೋಲ್ 3 ಅಸಿಟಿಕ್ ಆಸಿಡ್ IAA ಅಂತ ಹೇಳ್ಕೊಂಡು, ಮತ್ತೆ ನಮಗೆ ಅಡಿನಿನ್ ಡಿರೈವೇಟಿವ್ಸ್ಗಳು ನಮಗೆ ಸೈಟೋಕೈನಿನ್ಸ್ಗಳ ಗ್ರೂಪಲ್ಲಿ ಬರುತ್ತೆ, ಅದಾയത് ಕೈನೆಟಿನ್ ಆಗಿ ಬರುತ್ತೆ. ಓಕೆ, ದೆನ್ ಡಿರೈವೇಟಿವ್ಸ್ ಆಫ್ ಕ್ಯಾರೋಟಿನಾಯ್ಡ್ಸ್ಗಳಾಗಿ ನಮಗೆ ಆಬ್ಸಿಸಿಕ್ ಆಸಿಡ್ ಬರುತ್ತೆ. ಓಕೆ, ಟರ್ಪೀನ್ಸ್ಗಳಿಂದ ಗಿಬ್ಬರ್ಲಿಕ್ ಆಸಿಡ್ಗಳಾಗಿರ್ಬೋದು, ಮತ್ತೆ ಗ್ಯಾಷಿಯಸ್ PGR ಆದಂತಹ ಎಥಿಲೀನ್. ಓಕೆನಾ? ಸೊ ಈ ರೀತಿಯಂತ ಡಿಫ್ರೆಂಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸರಿ. ಸೊ ಇನ್ನದರ ಫಂಕ್ಷನ್ಸ್ಗಳನ್ನ ಇದು ಯಾವ್ಯಾವ ಕಡೆಯಿಂದ ಬರುತ್ತೆ ಮತ್ತೆ ಇದರ ಫಂಕ್ಷನ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಫ್ಲೋ ಚಾರ್ಟ್ ಇದೆ ಎಸೆನ್ಷಿಯಲಿ. ಸೊ ಇಲ್ಲಿ ಪ್ಯೂರಿನ್ ಅಡಿನಿನ್ ಇಂದ ನಮಗೆ ಸೈಟೋಕೈನಿನ್ ಬಂದಿತ್ತು. ಓಕೆ, ಸೊ ನೆಕ್ಸ್ಟ್ ನಮಗೆ ಇಂಡೋಲ್ ಕಾಂಪೌಂಡ್ಸ್ಗಳಾಗಿ ನಮಗೆ ಆಕ್ಸಿನ್ಸ್ಗಳನ್ನ ನಾವು ನೋಡ್ಬೋದು, ಟರ್ಪೀನ್ಸ್ಗಳು ಗಿಬ್ಬರ್ಲಿನ್ಸ್ ಆಗಿ, ದೆನ್ ಕ್ಯಾರೋಟಿನಾಯ್ಡ್ಸ್ಗಳಿಂದ ಡಿರೈವ್ ಆಗಿ ಆಬ್ಸಿಸಿಕ್ ಆಸಿಡ್ಗಳು ಬರುತ್ತೆ, ಮತ್ತೆ ಗ್ಯಾಷಿಯಸ್ PGR ಆಗಿ ನಮಗೆ ಎಥಿಲೀನ್ ಬರುತ್ತೆ ಅಂತ ಹೇಳ್ಕೊಂಡು. ಓಕೆನಾ? ಸೊ ಇದ್ರಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಗ್ರೋತ್ ಪ್ರಮೋಟರ್ಸ್ಗಳಾಗಿ ನಮಗೆ ಸೈಟೋಕೈನಿನ್ಸ್ಗಳು, ಆಕ್ಸಿನ್ಸ್ಗಳು, ಗಿಬ್ಬರ್ಲಿನ್ಸ್ಗಳು ಬರುತ್ತೆ. ಸೈಟೋಕೈನಿನ್ಸ್ಗಳು, ಆಕ್ಸಿನ್ಸ್ಗಳು, ಗಿಬ್ಬರ್ಲಿನ್ಸ್ ಮತ್ತೆ ಎಥಿಲಿನ್ಗೂ ಸಹ ಒಂದು ಸ್ವಲ್ಪ ಮಟ್ಟಿಗೆ ಗ್ರೋತ್ ಪ್ರಮೋಟರ್ಸ್ ಆಗಿ ಫಂಕ್ಷನ್ ಇದೆ. ಬಟ್ ಎಥಿಲಿನ್ಗೆ ಮೇಜರ್ ಫಂಕ್ಷನ್ ಇರುವಂಥದ್ದು ಗ್ರೋತ್ ಇನ್ಹಿಬಿಟರ್ ಆಗಿ. ಓಕೆನಾ? ಸೊ ಗ್ರೋತ್ ಇನ್ಹಿಬಿಟರ್ ಆಗಿ ಫಂಕ್ಷನ್ ಮಾಡುವಂಥದ್ದು ಆಬ್ಸಿಸಿಕ್ ಆಸಿಡ್ ಮಾಡುತ್ತೆ, ಜೊತೆಗೆ ಇಥಿಲೀನು ಸಹ ಮಾಡುತ್ತೆ. ಇಥಿಲಿನ್ಗೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಗ್ರೋತ್ ಪ್ರಮೋಟರ್ ಮತ್ತು ಗ್ರೋತ್ ಇನ್ಹಿಬಿಟರ್ ಎರಡೂ ಫಂಕ್ಷನ್ಸ್ಗಳು ಇದೆ ಅಂತ ಹೇಳ್ಕೊಂಡು. ಓಕೆನಾ? ಸೊ ನೆಕ್ಸ್ಟ್ ನಾವು ಟೈಪ್ ಆಫ್ PGR ಅನ್ನ ನೋಡೋಣ, ಅದರ ಫಂಕ್ಷನ್ ನ ಬೇಸಿಸ್ ಅಲ್ಲಿ. ಓಕೆ, ಸೊ ನಮಗೆ ಗ್ರೋತ್ ಪ್ರಮೋಟರ್ಸ್ಗಳು ಬರುತ್ತೆ. ಗ್ರೋತ್ ಪ್ರಮೋಟರ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಸೆಲ್ ಡಿವಿಷನ್ ಅನ್ನ ಪ್ರಮೋಟ್ ಮಾಡುತ್ತೆ ಅಥವಾ ಫ್ರೂಟಿಂಗು, ಫ್ಲವರಿಂಗು ಈ ರೀತಿಯಂತ ಪ್ರೋಸೆಸ್ಗಳನ್ನೆಲ್ಲ ಪ್ರಮೋಟ್ ಮಾಡುತ್ತೆ. ದೇ ಪ್ರಮೋಟ್ ಗ್ರೋತ್ ಪ್ರಮೋಟಿಂಗ್ ಆಕ್ಟಿವಿಟೀಸ್ ಸಚ್ ಆಸ್ ಸೆಲ್ ಡಿವಿಷನ್ ಮತ್ತೆ ಸೆಲ್ ಎನ್ಲಾರ್ಜ್ಮೆಂಟು, ಪ್ಯಾಟರ್ನ್ ಫಾರ್ಮೇಷನ್, ಟ್ರಾಪಿಕ್ ಗ್ರೋತ್, ಫ್ಲವರಿಂಗ್, ಫ್ರೂಟಿಂಗ್, ಸೀಡ್ ಫಾರ್ಮೇಷನ್ ಈ ರೀತಿಯಂಥ ಪ್ರೋಸೆಸ್ಗಳನ್ನೆಲ್ಲ ಏನಾಗ್ತಿದೆ ಪ್ಲಾಂಟಿನ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತಿರುವಂಥ ಪ್ರೋಸೆಸ್ಗಳಾಗಿದ್ದು, ಸೊ ಈ ರೀತಿ ಫಂಕ್ಷನ್ಸ್ಗಳಿರುವಂತಹ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನ ನಾವೇನಂತ ಕರಿತೀವಿ, ಗ್ರೋತ್ ಪ್ರಮೋಟರ್ಸ್ಗಳಂತ ಕರಿತೀವಿ. ನಮಗೆ ಆಕ್ಸಿನ್ಸು, ಗಿಬ್ಬರ್ಲಿನ್ಸು, ಸೈಟೋಕೈನಿನ್ಸ್ಗಳು ಬರುತ್ತೆ. ಓಕೆ, ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್ ಅಂಡ್ ಸೈಟೋಕೈನಿನ್ಸ್ಗಳು ಗ್ರೋತ್ ಪ್ರಮೋಟರ್ಸ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ಗ್ರೋತ್ ಇನ್ಹಿಬಿಟರ್ಸ್ಗಳು ಏನು ಮಾಡುತ್ತೆ ಅಂತ ನೋಡೋಣ. ಸೊ ಇದು ಗ್ರೋತ್ ಇನ್ಹಿಬಿಟಿಂಗ್ ಆಕ್ಟಿವಿಟೀಸ್ಗಳನ್ನ ಮಾಡುತ್ತೆ. ಓಕೆ, ಇನ್ವಾಲ್ವ್ ವೇರಿಯಸ್ ಗ್ರೋತ್ ಇನ್ಹಿಬಿಟಿಂಗ್ ಆಕ್ಟಿವಿಟೀಸ್ ಲೈಕ್ ಡಾರ್ಮೆನ್ಸಿ ಅಂಡ್ ಆಬ್ಸೆಷನ್ ಅಂತ ಹೇಳ್ಕೊಂಡು. ಓಕೆನಾ? ಸೊ ಡಾರ್ಮೆನ್ಸಿ ಆ ಗ್ರೋತ್ ಅನ್ನುವಂಥದ್ದು ಸಸ್ಪೆಂಡ್ ಆಗೋ ಸ್ಟೇಟ್ ಅನ್ನ ಡಾರ್ಮೆನ್ಸಿ ಅಂತ ನಾವು ಕರಿತೀವಿ. ಅಥವಾ ಮೆಚೂರ್ ಆಗಿರುವಂತಹ ಕೆಲವೊಂದು ಲೀವ್ಸ್ಗಳು ಉದುರು ಹೋಗುವಂಥದ್ದು, ಫಾಲೋ ಆಫ್ ಆಗುವಂಥದ್ದು, ಮೆಚೂರ್ ಆಗಿರುವಂತಹ ಪಾರ್ಟ್ಸ್ಗಳು ಫಾಲೋ ಆಫ್ ಆಗುವಂಥದ್ದು ಪ್ಲಾಂಟ್ಸ್, ಅದನ್ನು ನಾವು ಆಬ್ಸೆಷನ್ ಅಂತ ಕರಿತೀವಿ. ಓಕೆನಾ? ಸೊ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ರೆಸ್ಪಾನ್ಸಸ್ ಟು ವೂಂಡ್ ಅಂಡ್ ಸ್ಟ್ರೆಸ್ಸಸ್ ಆಫ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಒರಿಜಿನ್. ಓಕೆನಾ? ಸೊ ಪ್ಲಾಂಟ್ಗಳಿಗೆ ಸ್ಟ್ರೆಸ್ ಆದಾಗ ಅಥವಾ ವೂಂಡ್ಸ್ಗಳಾದಾಗ ಅದು ಎಬಯೋಟಿಕ್ ಅಥವಾ ಬಯೋಟಿಕ್ ಫ್ಯಾಕ್ಟರ್ಸ್ಗಳಿಂದ ಆಗಿರ್ಬೋದು, ಸ್ಟ್ರೆಸ್ಸಸ್ ಆರ್ ವೂಂಡ್ಸ್ಗಳು. ಸೊ ಅದಕ್ಕೆ ರೆಸ್ಪಾನ್ಸ್ಗಳಾಗಿ ಬರುವಂಥ ಮಾಲಿಕ್ಯೂಲ್ಸ್ಗಳಿವು. ಓಕೆನಾ? ಸೊ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ರೆಸ್ಪಾನ್ಸಸ್ ಟು ವೂಂಡ್ಸ್ ಅಂಡ್ ಸ್ಟ್ರೆಸ್ಸಸ್ ಆಫ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಒರಿಜಿನ್. ಓಕೆನಾ? ಸೊ ಇಲ್ಲಿ ನಮಗೆ ಆಬ್ಸಿಸಿಕ್ ಆಸಿಡ್ ಎಕ್ಸಾಂಪಲ್ ಆಗಿ ಬರುತ್ತೆ, ಮತ್ತೆ ಇಥಿಲೀನು ಸಹ ಎಕ್ಸಾಂಪಲ್ ಆಗಿ ಬರುತ್ತೆ.
ಇರುತ್ತೆ. ಇಥಿಲಿನ್ಗೆ 80% ಇನ್ಹಿಬಿಟರ್ ಜಾಸ್ತಿ ರೋಲ್ ಇರುವಂಥದ್ದು ಆಸ್ ಅನ್ ಇನ್ಹಿಬಿಟರ್, ಸ್ವಲ್ಪ ಮಟ್ಟಿಗೆ ಪ್ರಮೋಟರ್ ಆಗು ಸಹ ಅದಕ್ಕೆ ರೋಲ್ ಇರುತ್ತೆ ಅಂತ ಹೇಳ್ಕೊಂಡು ಇಥಿಲಿನ್ಗೆ. ಓಕೆ, ನೆಕ್ಸ್ಟ್ ನಾವು ಇದರ ಡಿಸ್ಕವರೀಸ್ ಅನ್ನ ನೋಡೋಣ, ಯಾವ ರೀತಿ ಇದನ್ನ ಕಂಡು ಹಿಡಿದ್ರು ಅಂತ ಹೇಳ್ಕೊಂಡು. ಓಕೆನಾ, ಸೊ ಫಸ್ಟ್ಗೆ ಆಕ್ಸಿನ್ ಅನ್ನ ಕಂಡುಹಿಡಿದಂಥದ್ದು ಸೊ ನಮಗೆ ಅಬ್ಸರ್ವ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ಅಂಡ್ ಫ್ರಾನ್ಸಿಸ್ ಡಾರ್ವಿನ್ ಅಂತ ಹೇಳ್ಕೊಂಡು. ಅವರು ಈ ಆಕ್ಸಿನ್ ನ ಒಂದು ಪ್ರಾಪರ್ಟಿ ಏನಿದೆ, ಫೋಟೋಟ್ರೋಪಿಸಮ್ ಅನ್ನೋ ಪ್ರಾಪರ್ಟಿ ಏನಿತ್ತಲ್ಲ, ಸೊ ಇದನ್ನ ಫಸ್ಟ್ ಅವ್ರು ಅಬ್ಸರ್ವ್ ಮಾಡಿದಂಥದ್ದು ಎಲ್ಲಿ, ಸೀಲೋಪ್ಟೈಲ್ ಆಫ್ ಕೆನರಿ ಗ್ರಾಸ್ ಅಲ್ಲಿ. ಓಕೆ, ಸೊ ಕೆನರಿ ಗ್ರಾಸಿನ ಸೀಲೋಪ್ಟೈಲ್. ಓಕೆ, ಡಾರ್ವಿನ್ ಮತ್ತು ಅವ್ರ ಮಗ ಫ್ರಾನ್ಸಿಸ್ ಡಾರ್ವಿನ್ ಅಬ್ಸರ್ವ್ ದಟ್ ಸೀಲೋಪ್ಟೈಲ್ಸ್ ಆಫ್ ಕ್ಯಾನರಿ ಗ್ರಾಸ್ ಅನ್ನುವಂಥದ್ದು ಲೈಟಿಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು. ಓಕೆ, ರೆಸ್ಪಾಂಡೆಡ್ ಟು ಯೂನಿಲ್ಯಾಟ್ರಲ್ ಇಲ್ಯುಮಿನೇಷನ್. ಓಕೆ, ಯೂನಿಲ್ಯಾಟ್ರಲ್ ಇಲ್ಯುಮಿನೇಷನ್, ಒಂದು ಕಡೆಯಿಂದ ನಾವು ಲೈಟ್ ಅನ್ನ ಕೊಟ್ಟಾಗ ಆ ಲೈಟ್ ಬರ್ತಿರುವಂತ ಜಾಗಕ್ಕೆ ಅದು ಗ್ರೋ ಆಗ್ತಿದೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ಅದನ್ನೇ ನಾವು ಏನಂತ ಕರೆಯುವಂಥದ್ದು, ಫೋಟೋಟ್ರೋಪಿಸಮ್ ಅಂತ ಕರೆಯುವಂಥದ್ದು. ಓಕೆನಾ, ನೆಕ್ಸ್ಟ್ ಗಿಬ್ಬರ್ಲಿಕ್ ಆಸಿಡ್ ಬಗ್ಗೆ ನೋಡೋಣ. ಓಕೆ, ಡಿಸ್ಕವರ್ಡ್ ಬೈ ಇ ಕುರೋಸೋವಾ ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕೇಸ್ ನಡೀತಾ ಇದೆ. ರೈಸ್ ಪ್ಲಾಂಟ್ಸ್ ಅಲ್ಲಿ ಅವರು ಅದನ್ನು ಅಬ್ಸರ್ವ್ ಮಾಡಿದಂಥದ್ದು. ಸೊ ಇಲ್ಲಿ ರೈಸ್ ಪ್ಲಾಂಟ್ಸ್ ಗೆ ಒಂದು ಫೂಲಿಶ್ ಸೀಡ್ಲಿಂಗ್ ಅಥವಾ ಬಾಕನೆ ಡಿಸೀಸ್ ಅಂತ ಹೇಳ್ಕೊಂಡು ಒಂದು ಡಿಸೀಸ್ ಬಂದಿತ್ತು. ಓಕೆ, ಬಾಕನೆ ಡಿಸೀಸ್ ಅಂತ ಹೇಳ್ಕೊಂಡು ಇದನ್ನ ಕಾಸ್ ಮಾಡಿದಂಥದ್ದು ಒಂದು ಫಂಗಸ್. ಆ ಫಂಗಸ್ ನ ಹೆಸರು ಗಿಬ್ಬರೆಲ್ಲಾ ಫುಜಿಕೋರೈ ಅಂತ ಹೇಳ್ಕೊಂಡು. ಓಕೆ, ಈ ಒಂದು ಫಂಗಸ್ ಇದನ್ನ ಕಾಸ್ ಮಾಡ್ತಾ ಇತ್ತು ರೈಸ್ ಪ್ಲಾಂಟ್ ಗೆ ಡಿಸೀಸ್ ಗಾಗಿ. ಓಕೆ, ಸೊ ಈ ಕುರೋಸೋವಾ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಫಂಗಸ್ ಈ ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಇದೆ. ಓಕೆ, ಅರ್ಥ ಆಗುತ್ತೆ. ಬಟ್ ಫಂಗಸ್ಸಿನ ಸ್ಟೆರೈಲ್ ಫಿಲ್ಟ್ರೇಟ್ಸ್ ಸಹ ಈ ಡಿಸೀಸ್ ಅನ್ನ ಕಾಸ್ ಮಾಡ್ತಿದ್ಯಲ್ಲ ಅಂತ ಹೇಳ್ಕೊಂಡು ಅವ್ರು ಅದನ್ನ ಡಿಸ್ಕವರ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡಬೇಕು. ಓಕೆ, ಸೊ ನೋಡೋಣ. ಸೊ ಸೈಟೋಕೈನಿನ್ ಅಬ್ಸರ್ವ್ಡ್ ಬೈ ಎಫ್ ಸ್ಕೂಕ್ ಅಂಡ್ ಕೋವರ್ಕರ್ಸ್ ಇನ್ ಟೊಬ್ಯಾಕೋ ಎಸೆನ್ಷಿಯಲಿ. ಓಕೆನಾ, ಸೊ ಐಡೆಂಟಿಫೈಡ್ ಅಂಡ್ ಕ್ರಿಸ್ಟಲೈಸ್ಡ್ ಬೈ ಮಿಲ್ಲರ್ ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲಿ ಆಕ್ಸಿನ್ ಬಗ್ಗೆ ನಾವು ನೋಡೋದಾದ್ರೆ ಚಾರ್ಲ್ಸ್ ಡಾರ್ವಿನ್ ಮತ್ತು ಫ್ರಾನ್ಸಿಸ್ ಡಾರ್ವಿನ್ ಅವರು ಅದರ ಒಂದು ಫಂಕ್ಷನ್ ಅನ್ನು ಅಬ್ಸರ್ವ್ ಮಾಡಿದ್ರು. ಬಟ್ ಆಕ್ಸಿನ್ ಐಸೋಲೇಟ್ ಮಾಡಿದಂಥದ್ದು ಎಫ್ ಡಬ್ಲ್ಯೂ ವೆಂಟನ್ ಅವರು. ಸೊ ಫ್ರಮ್ ಟಿಪ್ ಆಫ್ ಸೀಲೋಪ್ಟೈಲ್ ಆಫ್ ಓಟ್ ಸೀಡ್ಲಿಂಗ್ಸ್ ಗಳಿಂದ. ಓಕೆನಾ, ಸೊ ಅದೇ ರೀತಿನೇ ನಮ್ಮ ಸೈಟೋಕೈನ್ ಅಬ್ಸರ್ವ್ ಮಾಡಿದಂಥವ್ರು ಎಫ್ ಸ್ಕೂಗ್ ಆಗಿರ್ಬೋದು ಅಂಡ್ ಕೋವರ್ಕರ್ಸ್, ಬಟ್ ಅದನ್ನ ಐಡೆಂಟಿಫೈ ಅಂಡ್ ಅದರ ಕ್ರಿಸ್ಟಲೈಸ್ ಮಾಡಿದಂಥದ್ದು ಮಿಲ್ಲರ್. ಓಕೆನಾ, ಸೊ ಎಥಿಲೀನ್ ಅನ್ನುವಂಥದ್ದು HH ಕಸಿನ್ಸ್ ಗಳು ಡಿಸ್ಕವರ್ ಮಾಡ್ತಾರೆ. ಓಕೆ, ಫ್ರಮ್ ರೈಪೆಂಡ್ ಆರೆಂಜಸ್ ಗಳಂತ ಹೇಳ್ಕೊಂಡು. ಓಕೆ, ಸರಿ. ಸೊ ಹಾಗಿದ್ರೆ ಇನ್ನು ಗಿಬ್ಬರ್ಲಿಕ್ ಆಸಿಡ್ ನ ಡಿಸ್ಕವರಿಯ ಬಗ್ಗೆ ಇರುವಂತ ಇದೇನಂತ ನೋಡೋಣ. ಓಕೆ, ಸೊ ದ ಬಾಕನೆ foolish seedling disease of rice seedlings was caused by a fungal pathogen ಗಿಬ್ಬರಿನ ಫುಜಿಕೋರೈ ಅಂತ ಹೇಳ್ಕೊಂಡು. ಓಕೆನಾ, ಸೊ ಗಿಬ್ಬರಿನ ಫುಜಿಕೋರೈ ಅನ್ನುವಂಥದ್ದು ಒಂದು ಪ್ಲಾಂಟಿಗೆ ಬಾಕನೆ ಡಿಸೀಸ್ ಅಂತ ಹೇಳ್ಕೊಂಡು ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಅನ್ನ ರೈಸ್ ಪ್ಲಾಂಟ್ಸ್ಗೆ ಕಾಸ್ ಮಾಡ್ತಾ ಇದೆ. ಸೊ ಈ ಕುರೋಸೋವಾ ಅವರು ಏನ್ ಮಾಡ್ತಾರೆ ಅನ್ನೋ ರಿಪೋರ್ಟ್ ಮಾಡ್ತಾರೆ. ಈ ರಿಪೋರ್ಟೆಡ್ ದಿ ಅಪಿಯರೆನ್ಸ್ ಆಫ್ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಇನ್ ರೈಸ್ ಸೀಡ್ಲಿಂಗ್ಸ್. ಓಕೆನಾ, ಸೊ ಫಂಗಸ್ ಇಂದ ಇದು ಬರ್ತಾ ಇದೆ. ಬಟ್ ಅವರು ಇನ್ನೊಂದು ವಿಷಯನ ರಿಪೋರ್ಟ್ ಮಾಡ್ತಾರೆ, ಇದೇ ರೀತಿ ಡಿಸೀಸಿನ ಸಿಂಪ್ಟಮ್ಸು ಸಹ ನನಗೆ ಕಾಣ್ತಾ ಇದೆ. ಯಾವಾಗ? ವೆನ್ ದೇ ವರ್ ಟ್ರೀಟೆಡ್ ವಿತ್ ಸ್ಟೆರೈಲ್ ಫಿಲ್ಟ್ರೇಟ್ಸ್ ಆಫ್ ದ ಫಂಗಸ್. ಓಕೆನಾ, ಸೊ ಈ ಫಂಗಸ್ಸಿನ ಸ್ಟೆರೈಲ್ ಆದಂಥ ಫಿಲ್ಟ್ರೇಟ್ಸ್ ಅನ್ನ ತಗೊಂಡೋಗಿ ಟ್ರೀಟ್ ಮಾಡಿದಾಗ್ಲೂ ಸಹ ಅದರಿಂದಾನೂ ಸಹ ಇದರ ಸಿಂಪ್ಟಮ್ಸ್ಗಳು ಕಾಣ್ತಾ ಇದೆ, ಈ ಡಿಸೀಸ್ಗಳದ್ದು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಸ್ಟೆರೈಲ್ ಫಿಲ್ಟ್ರೇಟ್ಸ್ ಅಲ್ಲಿ ಎಸೆನ್ಷಿಯಲಿ ಆ ಫಂಗಸ್ ಅನ್ನುವಂಥದ್ದು ಆ ಲಿವಿಂಗ್ ಆರ್ಗಾನಿಸಮ್ ರೀತಿಯಲ್ಲಿ ಇರುವುದಿಲ್ಲ. ಓಕೆ, ಸೊ ಫಂಗಸ್ಸಿನ ಸ್ಟೆರೈಲ್ ಫಿಲ್ಟ್ರೇಟ್ಸ್ ಅನ್ನ ತಗೊಂಡೋಗಿ ಹಾಕಿದಾಗ ಅವ್ರಿಗೆ ಮೇ ಬಿ ಅನ್ಸುತ್ತೆ, ಓಕೆ ಇಲ್ಲಿ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಫಂಗಸ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಆ ಸಬ್ಸ್ಟೆನ್ಸ್ ಇಲ್ಲಿದೆ, ಅದಕ್ಕೆ ಈ ಡಿಸೀಸ್ ನ ಸಿಂಪ್ಟಮ್ಸ್ ತೋರಿಸ್ತಿದೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ಆಕ್ಟಿವ್ ಸಬ್ಸ್ಟೆನ್ಸಸ್ ಗಳನ್ನ ಲೇಟರ್ ಐಡೆಂಟಿಫೈ ಮಾಡಿದ್ರು ಏನಂತ ಹೇಳಿ, ಗಿಬ್ಬರ್ಲಿಕ್ ಆಸಿಡ್ ಆಗಿ. ಓಕೆನಾ, ಸೊ ಇದು ಗಿಬ್ಬರ್ಲಿಕ್ ಆಸಿಡ್ ನ ಡಿಸ್ಕವರಿಯ ಸ್ಟೋರಿ. ನೆಕ್ಸ್ಟ್ ನಾವು ಸೈಟೋಕೈನಿನ್ಸ್ ಗಳಿಗೆ ಹೋಗೋಣ, ಸ್ಪೆಸಿಫಿಕ್ಲಿ ಕೈನೆಟಿನ್ ಗೆ ಹೋಗೋಣ. ಓಕೆ, ಸೊ ಎಫ್ ಸ್ಕೂಗ್ ಅಂಡ್ ಇಟ್ಸ್ ಕೋವರ್ಕರ್ಸ್ observed that the internodal segments of tobacco stems, the callus, a mass of undifferentiated cells, proliferated only if in addition to auxins the nutrient medium was supplemented with one of the following extracts ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲಿವರೆಗೂ ಏನ್ ನಡೀತು ಅಂತ ನೋಡೋಣ. ಓಕೆ, ಎಫ್ ಸ್ಕೂಗು ಮತ್ತು ಅವ್ರ ಕೋವರ್ಕರ್ಸ್ಗಳು ಟೊಬ್ಯಾಕೋ ಪ್ಲಾಂಟ್ ಇಂಟರ್ನೋಡಲ್ ಸೆಲ್ಸ್ಗಳಲ್ಲಿ ಕ್ಯಾಲಸ್. ಸೊ ಈ ಕ್ಯಾಲಸ್ ಅನ್ನುವಂಥದ್ದು ಒಂದು ಅನ್ಡಿಫರೆನ್ಶಿಯೇಟೆಡ್ ಸೆಲ್ಸ್ಗಳ ಒಂದು ಮಾಸ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಪ್ರೊಲಿಫರೇಷನ್ ನಡೀತಾ ಇಲ್ಲ. ಯಾಕಂದ್ರೆ ಆಕ್ಸಿನ್ಸ್ ನ ಜೊತೆಗೆ ಆ ನ್ಯೂಟ್ರಿಯೆಂಟ್ ಮೀಡಿಯಂ ಅನ್ನು ಕೊಟ್ಟಿರ್ತಾರೆ ಪ್ರೊಲಿಫರೇಷನ್ ನಡಲಿಕ್ಕೋಸ್ಕರ. ಸೊ ಅದರಲ್ಲಿ
ಆಕ್ಸಿನ್ಸಿನ ಜೊತೆಗೆ ಇನ್ನೇನನ್ನೂ ಸಹ ಆಡ್ ಮಾಡಿದ್ರೆ ಮಾತ್ರ ಪ್ರೊಲಿಫರೇಷನ್ ನಡೀತಿದೆ ಅಂತ ಹೇಳ್ಕೊಂಡು ನೋಡ್ತಾರೆ. ಏನನ್ನ ಆಡ್ ಮಾಡಬೇಕು ನಾವು ಇನ್ ಅಡಿಷನ್ ಆಗಿ? ಸೊ ನಾವು ಎಕ್ಸ್ಟ್ರಾಕ್ಟ್ಸ್ ಆಫ್ ವ್ಯಾಸ್ಕುಲಾರ್ ಟಿಶ್ಯೂಸ್ಗಳನ್ನ ಹಾಕಬೇಕು, ವ್ಯಾಸ್ಕುಲಾರ್ ಟಿಶ್ಯೂಸ್ಗಳ ಎಕ್ಸ್ಟ್ರಾಕ್ಟ್ ಅನ್ನ ಹಾಕಬೇಕು, ಇಲ್ಲ ಈಸ್ಟಿನ ಎಕ್ಸ್ಟ್ರಾಕ್ಟ್ ಹಾಕಬೇಕು, ಇಲ್ಲ ಕೊಕೊನೆಟ್ ಮಿಲ್ಕ್ ಆರ್ DNA ನ ನಾವು ಹಾಕಬೇಕು ಅಂತ ಹೇಳ್ಕೊಂಡು, ಓಕೆನಾ? ಸರಿ, ಸೊ ಅದನ್ನ ಲೇಟರ್ ಅವ್ರು ಐಡೆಂಟಿಫೈ ಮಾಡ್ತಾರೆ. ಏನಿರ್ಬೋದು, ಏನ್ ಇದಕ್ಕೆ ಕಾರಣ ಆಗ್ತಿದೆ, ಈ ಸಬ್ಸ್ಟೆನ್ಸಸ್ಗಳನ್ನ ಎಕ್ಸ್ಟ್ರಾ ಹಾಕಿದಾಗ ಯಾಕೆ ಇದು ಪ್ರೊಲಿಫರೇಷನ್ಸ್ ತೋರಿಸ್ತಾ ಇದೆ ಅಂತ ಹೇಳ್ಕೊಂಡು. ಓಕೆ, ಸೊ ಅವಾಗ ಆ ಸಬ್ಸ್ಟೆನ್ಸ್ ಅನ್ನ ಲೇಟರ್ ಐಡೆಂಟಿಫೈ ಮಾಡಿ ಅದನ್ನ ಕ್ರಿಸ್ಟಲೈಸ್ ಮಾಡ್ತಾರೆ. ಲೇಟರ್ ಐಡೆಂಟಿಫೈಡ್ ಅಂಡ್ ಕ್ರಿಸ್ಟಲೈಸ್ ದಿ ಸೈಟೋಕೈನೆಸಿಸ್ ಪ್ರಮೋಟಿಂಗ್ ಆಕ್ಟಿವ್ ಸಬ್ಸ್ಟೆನ್ಸ್. ಓಕೆನಾ? ಸೈಟೋಕೈನೆಸಿಸ್ ಅನ್ನ ಪ್ರೊವೈಡ್ ಮಾಡ್ತಿರುವಂತಹ ಸೆಲ್ ಡಿವಿಷನ್ ಅಲ್ಲಿ ಪ್ರೊವೈಡ್ ಮಾಡ್ತಿರುವಂತಹ ಒಂದು ಆಕ್ಟಿವ್ ಸಬ್ಸ್ಟೆನ್ಸ್ ಅನ್ನ ಅವರು ಲೇಟರ್ ಐಡೆಂಟಿಫೈ ಮಾಡಿ ಕ್ರಿಸ್ಟಲೈಸ್ ಮಾಡ್ತಾರೆ. ಆ ಸಬ್ಸ್ಟೆನ್ಸ್ ಅನ್ನೇ ಅವರು ಕೈನೆಟಿನ್ ಅಂತ ಹೇಳ್ಕೊಂಡು ನೇಮ್ ಮಾಡುವಂತದ್ದು. ಓಕೆ, ಸೈಟೋಕೈನಿನ್ಸ್ ಗಳ ಗ್ರೂಪ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಇನ್ನು ಮಿಡ್ 1960s ಓಕೆ, ಇದು ಆಪ್ಸಿಸಿಕ್ ಆಸಿಡ್ನ ಕಥೆ ಆಯಿತು. ಸೊ ನಾವು ಆಕ್ಸಿನ್ಸ್ನ ಕಥೆಯನ್ನು ನೋಡಿದ್ವಿ, ಮತ್ತು ನಾವು ಗಿಬ್ಬರ್ಲಿಕ್ ಆಸಿಡ್ನ ಕಥೆಯನ್ನು ನೋಡಿದ್ವಿ, ಸೈಟೋಕೈನಿನ್ಸ್ ಕೈನೆಟಿನ್ನ ಕಥೆಯನ್ನು ನಾವು ನೋಡಿದ್ವಿ. ಇವಾಗ ನಾವು ಆಪ್ಸಿಸಿಕ್ ಆಸಿಡ್ನ ಕಥೆಯನ್ನು ನೋಡೋಣ. ಅಲ್ಲಿ ನಮಗೆ 3 ಜನ ಇಂಡಿಪೆಂಡೆಂಟ್ ರಿಸರ್ಚರ್ಸ್ಗಳಿದ್ದಾರೆ. ಓಕೆ, ಈ 3 ಜನ ಇಂಡಿಪೆಂಡೆಂಟ್ ರಿಸರ್ಚರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು 3 ಸಬ್ಸ್ಟೆನ್ಸಸ್ಗಳನ್ನ ರಿಪೋರ್ಟೆಡ್ ದ ಪ್ಯೂರಿಫಿಕೇಶನ್ ಆ್ಯಂಡ್ ಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ 3 ಡಿಫ್ರೆಂಟ್ ಕೈಂಡ್ ಆಫ್ ಇನ್ಹಿಬಿಟರ್ಸ್. ಓಕೆನಾ? ಸೊ ಇನ್ಹಿಬಿಟರ್ಸ್ನ ರೀತಿಯಲ್ಲಿ ಕೆಲಸ ಮಾಡುವಂಥ 3 ಡಿಫ್ರೆಂಟ್ ಸಬ್ಸ್ಟೆನ್ಸಸ್ಗಳ ಪ್ಯೂರಿಫಿಕೇಶನ್ ಮತ್ತು ಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಮಾಡ್ತಾರೆ. ಓಕೆ, 3 ಸಬ್ಸ್ಟೆನ್ಸಸ್ಗಳು ಯಾವ್ದು? ಇನ್ಹಿಬಿಟರ್ ಬಿ, ಆಬ್ಸಿಷನ್ 2 ಮತ್ತು ಡಾರ್ಮಿನ್ ಅಂತ ಹೇಳ್ಕೊಂಡು. ಓಕೆನಾ? ಇನ್ಹಿಬಿಟರ್ ಬಿ, ಆಬ್ಸಿಷನ್ 2 ಮತ್ತು ಡಾರ್ಮಿನ್ ಅಂತ ಹೇಳ್ಕೊಂಡು. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ 3 ಸಬ್ಸ್ಟೆನ್ಸಸ್ಗಳು ಕೆಮಿಕಲಿ ಐಡೆಂಟಿಕಲ್ ಆಗಿತ್ತು ಅಂತ ಹೇಳ್ಕೊಂಡು ಮತ್ತೆ ಅದನ್ನ ಆಪ್ಸಿಸಿಕ್ ಆಸಿಡ್ ಅಂತ ನೇಮ್ ಮಾಡ್ತಾರೆ. ಓಕೆ, ಸೊ ಲೇಟರ್ ಆಲ್ ದ 3 ವರ್ ಪ್ರೂವ್ ಟು ಬಿ ಕೆಮಿಕಲಿ ಐಡೆಂಟಿಕಲ್. ಇಟ್ ವಾಸ್ ನೇಮ್ಡ್ ಆಪ್ಸಿಸಿಕ್ ಆಸಿಡ್ ಅಂತ ಹೇಳ್ಕೊಂಡು. ಓಕೆನಾ? ಸರಿ, ಸೊ ಹಾಗಿದ್ರೆ ನೆಕ್ಸ್ಟ್ ನಾವು ಇಥಿಲೀನ್ನ ಕೇಸ್ಗೆ ಹೋಗೋಣ. ಓಕೆ, H ಕಸಿನ್ಸ್ಗಳು confirmed the release of volatile substance from ripened oranges. ಓಕೆ, ಹಣ್ಣಾಗಿರುವಂಥ ಆರೆಂಜಸ್ಗಳಿಂದ ವೋಲಟೈಲ್ ಆಗಿರುವಂಥ ಸಬ್ಸ್ಟೆನ್ಸು, ಓಕೆ, ಎವಾಪರೇಟ್ ಆಗಿ ಬರ್ತಿರುವಂಥ ಒಂದು ಸಬ್ಸ್ಟೆನ್ಸ್ನ ಕನ್ಫರ್ಮೇಷನ್ ಕೊಡ್ತಾರೆ. ಸೊ ಈ ಸಬ್ಸ್ಟೆನ್ಸ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಸ್ಪೀಡಿಂಗ್ ಅಪ್ ದ ಪ್ರೋಸೆಸ್. ಅದನ್ನು ನಾವು ಹೇಸ್ಟೆನ್ ದ ರೈಪನಿಂಗ್ ಆಫ್ ಸ್ಟೋರ್ಡ್ ಅನ್ರೈಪ್ಡ್ ಬನಾನಾಸ್. ಓಕೆನಾ? ಸೊ ಈ ರೈಪ್ ಆದಂಥ ಆರೆಂಜಸ್ಗಳು ಒಂದು ವೋಲಟೈಲ್ ಸಬ್ಸ್ಟೆನ್ಸ್ ಅನ್ನು ರಿಲೀಸ್ ಮಾಡ್ತಾ ಇದೆ. ಈ ವೋಲಟೈಲ್ ಸಬ್ಸ್ಟೆನ್ಸಸ್ ನಾವು ಅನ್ರೈಪೆಂಡ್ ಬನಾನಾಸ್ಗಳಿಗೆ ನಾವು ಕೊಟ್ಟಾಗ, ಸ್ಟೋರ್ ಮಾಡಿಟ್ಟಂತಹ ಅನ್ರೈಪೆಂಡ್ ಬನಾನಾಸ್ಗಳು, ಹಣ್ಣಾಗದೇ ಇರುವಂತಹ ಬಾಳೆಹಣ್ಣುಗಳಿಗೆ ನಾವು ಇದು ಮಾಡಿದಾಗ, ಎಕ್ಸ್ಪೋಸ್ ಮಾಡಿದಾಗ, ಈ ವೋಲಟೈಲ್ ಸಬ್ಸ್ಟೆನ್ಸಸ್ ಅನ್ನ ಅದೇನ್ ಮಾಡ್ತಿದೆ, ಇದರ ರೈಪನಿಂಗ್ ಅನ್ನ, ಹಣ್ಣಾಗೋ ಕ್ರಿಯೆಯನ್ನ ಇನ್ನೂ ಫಾಸ್ಟ್ ಮಾಡ್ತಿದೆ ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ. ಓಕೆ, ಸೊ ಲೇಟರ್ ದಿಸ್ ವೋಲಟೈಲ್ ಸಬ್ಸ್ಟೆನ್ಸ್ ವಾಸ್ ಐಡೆಂಟಿಫೈಡ್ ಆಸ್ ಇಥಿಲೀನ್. ಆಮೇಲೆ ಈ ವೋಲಟೈಲ್ ಅಂತ ಸಬ್ಸ್ಟೆನ್ಸ್ ಯಾವುದು ಅಂತ ಹೇಳಿದ್ರೆ ಇಥಿಲೀನ್ ಅಂತ ಐಡೆಂಟಿಫೈ ಮಾಡ್ತಾರೆ. ಇದೊಂದು ಗ್ಯಾಶಿಯಸ್ ಆದಂತ PGR. ಓಕೆ, ಆ ಗ್ಯಾಶಿಯಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿರುತ್ತೆ. ಓಕೆ, ಸರಿ, ಸೊ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋದಾದ್ರೆ, ನಾವು ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ಗಳನ್ನ ನೋಡ್ತಾ ಹೋಗೋಣ. ಒನ್ಸ್ ಅಗೇನ್ ಇದರ ಈ ಚಾಪ್ಟರ್, ಈ ಟಾಪಿಕ್ ಅಲ್ಲಿ ಎಸೆನ್ಷಿಯಲಿ ಬಹಳಷ್ಟು ಪಾಯಿಂಟ್ ಬೈ ಪಾಯಿಂಟ್ ನಮಗೆ ಬರುವಂಥದ್ದು. ಕನ್ಸೆಪ್ಚುವಲ್ ಇದಕ್ಕಿಂತ ಕಾನ್ಸೆಪ್ಟ್ಸ್ಗಳಿಗಿಂತ ಜಾಸ್ತಿ ನಮಗೆ ಪಾಯಿಂಟ್ಸ್ಗಳೇ ಬರ್ತಾ ಹೋಗುವಂಥದ್ದು. ಓಕೆನಾ? ಸರಿ, ಸೊ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ಗೆ ನಾವು ಆಕ್ಸಿನ್ಸ್ಗಳ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ಗಳನ್ನ ನೋಡ್ತಾ ಹೋಗೋಣ, ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಆಕ್ಸಿನ್ಸ್ಗಳು, ಆಕ್ಸಿನ್ ಅನ್ನೋ ವರ್ಡಿನ ಮೀನಿಂಗ್ ಬರುತ್ತೆ. ಅದಕ್ಕೆ ಮೀನಿಂಗ್ ಏನು? ಟು ಗ್ರೂ ಅಂತ ಹೇಳ್ಕೊಂಡು. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಬಹುದು, ಆಕ್ಸಿನ್ ಅನ್ನುವಂಥದ್ದೊಂದು ಗ್ರೋತ್ ಪ್ರಮೋಟರ್ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಟು ಗ್ರೋ ಅನ್ನೋ ಟೈಪ್ ಆಫ್ ಮೀನಿಂಗ್ ಇದೆ ಅದರ ಹೆಸರಿಗೆ ಅಂತ ಹೇಳ್ಕೊಂಡು. ಓಕೆ, ಸರಿ, ಸೊ ಇದನ್ನ ಫಸ್ಟ್ ಐಸೋಲೇಟ್ ಮಾಡಿದಂಥದ್ದು ಫ್ರಮ್ ಹ್ಯೂಮನ್ ಯೂರಿನ್ ಇಂದ ಇದನ್ನ ನಾವು ಫಸ್ಟ್ ಐಸೋಲೇಟ್ ಮಾಡಿದಂಥದ್ದು. ಓಕೆ, ನೆಕ್ಸ್ಟ್ ಇದನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲಿ? ಜನರಲಿ ಪ್ರೊಡ್ಯೂಸ್ ಬೈ ಗ್ರೋಯಿಂಗ್ ಎಪಿಸಸ್ ಆಫ್ ಸ್ಟೆಮ್ ಅಂಡ್ ರೂಟ್. ಓಕೆನಾ? ಸೊ ಸ್ಟೆಮ್ ಮತ್ತೆ ರೂಟ್ಗಳ ಗ್ರೋಯಿಂಗ್ ಟಿಪ್ಸ್ಗಳೇನಿದೆಯಲ್ಲ, ಎಪಿಸಸ್ಗಳಂತ ನಾವು ಕರಿತೀವಲ್ವಾ, ಸೊ ಅಲ್ಲಿಂದ ನಮಗೆ ಬೇಸಿಕಲಿ ಇದು ಪ್ರೊಡ್ಯೂಸ್ ಆಗುವಂಥದ್ದು ಅಂತ ಹೇಳ್ಕೊಂಡು. ಜನರಲಿ ಪ್ರೊಡ್ಯೂಸ್ಡ್ ಬೈ ಗ್ರೋಯಿಂಗ್ ಎಪಿಸಸ್ ಆಫ್ ಸ್ಟೆಮ್ ಮತ್ತೆ ರೂಟ್ಗಳಿಂದ. ಓಕೆನಾ? ನೆಕ್ಸ್ಟ್ ಆಕ್ಸಿನ್ಸ್ಗಳಲ್ಲಿ ಟೈಪ್ ಆಫ್ ಆಕ್ಸಿನ್ಸ್ಗಳು ಬರುತ್ತೆ. ನ್ಯಾಚುರಲ್ ಇದೆ ಅಥವಾ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಆಕ್ಸಿನ್ಸ್ಗಳು ನಮಗೆ ಬರುತ್ತೆ. ಓಕೆ, ನ್ಯಾಚುರಲ್ ಆಕ್ಸಿನ್, ಸಿಂಥೆಟಿಕ್ ಆಕ್ಸಿನ್ಸ್ಗಳು ಬರುತ್ತೆ. ಆರ್ಟಿಫಿಷಿಯಲಿ ನಾವು ತಯಾರಿಸಿದಂಥ ಆಕ್ಸಿನ್ಸ್ಗಳು ಬರುತ್ತೆ. ನ್ಯಾಚುರಲ್ ಆಗಿ ನಮಗೆ ಸಿಗುವಂಥ ಆಕ್ಸಿನ್ಸ್ಗಳು ಸಹ ಬರುತ್ತೆ. ಆಕ್ಸಿನ್ಸ್ ವಿಚ್ ಆರ್ ಪ್ರೆಸೆಂಟ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್ ಅನ್ನ ನ್ಯಾಚುರಲ್ ಆಕ್ಸಿನ್ಸ್ ಅಂತ ನಾವು ಕರಿತೀವಿ. ಆರ್ಟಿಫಿಷಿಯಲಿ ಸಿಂಥಸೈಸ್ಡ್ ಅನ್ನ ನಾವು ಸಿಂಥೆಟಿಕ್ ಆಕ್ಸಿನ್ಸ್ಗಳು ಅಂತ ಕರಿತೀವಿ. ನ್ಯಾಚುರಲಿ ನಮ್ಗೆ ಬರೋದ್ರಲ್ಲಿ IAA ನಮಗೆ ಬರುತ್ತೆ. ಓಕೆ, ಇಂಡೋಲ್ 3 ಅಸಿಟಿಕ್ ಆಸಿಡ್,
IBA ಬರುತ್ತೆ, ಇಂಡೋಲ್ ಬ್ಯೂಟಾರಿಕ್ ಆಸಿಡ್, ಓಕೆನಾ. ಸೊ ಆಮೇಲೆ ನಮಗೆ NaA ಬರುತ್ತೆ, ನ್ಯಾಪ್ಥಲೀನ್ ಅಸಿಟಿಕ್ ಆಸಿಡ್ ಅಂತ ಹೇಳ್ಕೊಂಡು, ಓಕೆ. ಆಮೇಲೆ 2,4-D ಅನ್ನೋದು ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್ಗಳು, ಓಕೆ. ಸೊ ಇವೆಲ್ಲ ನಮಗೆ NaA ಮತ್ತು 2,4-D ಅನ್ನೋದು ಸಿಂಥೆಟಿಕ್ ಆಕ್ಸಿನ್ಸ್ಗಳಿಗೆ ಎಕ್ಸಾಂಪಲ್ ಆಗಿರ್ಬೋದು. IAA ಮತ್ತು IBA ಅನ್ನುವಂಥದ್ದು ನ್ಯಾಚುರಲ್ ಆಕ್ಸಿನ್ಸ್ಗಳಿಗೆ ಎಕ್ಸಾಂಪಲ್ಸ್ ಆಗಿ ಬರುತ್ತೆ, ಓಕೆನಾ. ಆಕ್ಸಿನ್ಸ್ಗಳನ್ನ ನಾವು ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಪ್ರಾಕ್ಟೀಸಸ್ಗಳಲ್ಲಿ ಬಹಳ ಜಾಸ್ತಿ ನಾವು ಅದನ್ನು ಯೂಸ್ ಮಾಡ್ತೀವಿ, ಓಕೆನಾ. ಏನೇನಿದರ ಫಂಕ್ಷನ್ಸ್ಗಳು ಅಂತ ನೋಡ್ತಾ ಹೋಗೋಣ. ಸೊ ಇದು ರೂಟಿಂಗ್ ಅನ್ನ ಇನಿಷಿಯೇಟ್ ಮಾಡುತ್ತೆ, ಓಕೆನಾ. ಸ್ಟೆಮ್ ಕಟ್ಟಿಂಗ್ಸ್ಗಳಲ್ಲಿ ಸ್ಟೆಮ್ ಕಟ್ಟಿಂಗ್ಸ್ ಅನ್ನ ನಾವೆಲ್ಲ ಮಾಡ್ತೀವಲ್ಲ, ಗ್ರಾಫ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ. ಸೊ ಅವಾಗ ಮಾಡಬೇಕಾದ್ರೆ ಸ್ಟೆಮ್ ಕಟ್ಟಿಂಗ್ಸ್ಗಳಲ್ಲಿ ನಾವು ಈ ಆಕ್ಸಿನ್ ಎಲ್ಲ ಹಾಕಿದಾಗ ಅದರಿಂದ ರೂಟಿಂಗ್ ಫಾರ್ಮೇಷನ್ಸ್ ನ ಇನಿಷಿಯೇಟ್ ಮಾಡುತ್ತೆ, ಓಕೆನಾ. ಇನಿಷಿಯೇಟ್ಸ್ ರೂಟಿಂಗ್ ಇನ್ ಸ್ಟೆಮ್ ಕಟ್ಟಿಂಗ್ಸ್, ಓಕೆನಾ. ವೈಡ್ಲಿ ಯೂಸ್ಡ್ ಫಾರ್ ಪ್ಲಾಂಟ್ ನ ಪ್ರೊಪಗೇಷನ್ಗೋಸ್ಕರ. ಸರಿ, ನೆಕ್ಸ್ಟ್ ಪ್ರಮೋಟ್ಸ್ ಫ್ಲವರಿಂಗ್, ಎಕ್ಸಾಂಪಲ್ ನಮಗೆ ಪೈನಾಪಲ್ಸ್ ಗಳಲ್ಲಿ, ಓಕೆನಾ. ನೆಕ್ಸ್ಟ್ ಪ್ರಿವೆಂಟ್ ಫ್ರೂಟ್ ಅಂಡ್ ಲೀಫ್ ಡ್ರಾಪ್ ಅಟ್ ಅರ್ಲಿ ಸ್ಟೇಜ್, ಓಕೆನಾ. ಸೊ ಅರ್ಲಿ ಸ್ಟೇಜ್ ಅನ್ನೇ ಲೀವ್ಸ್ ಮತ್ತೆ ಫ್ರೂಟ್ಸ್ ಗಳೆಲ್ಲ ಉದುರೋಗ್ಬಾರ್ದು, ಫಾಲೋ ಆಫ್ ಆಗಬಾರ್ದು ಅಂತ ಹೇಳ್ಕೊಂಡು ಸೊ ಅದನ್ನ ಪ್ರಿವೆಂಟ್ ಮಾಡುತ್ತೆ, ಓಕೆ. ನೆಕ್ಸ್ಟ್ ಪ್ರಮೋಟ್ ದಿ ಆಬ್ಸೆಷನ್ ಆಫ್ ಓಲ್ಡರ್ ಮೆಚ್ಯೂರ್ ಲೀವ್ಸ್ ಅಂಡ್ ಫ್ರೂಟ್ಸ್, ಓಕೆನಾ. ಸೊ ಇದು ಅರ್ಲಿ ಲೀವ್ಸ್ಗಳು, ಅದಾയത് ಸ್ವಲ್ಪ ಯಂಗರ್ ಆಗಿರುವಂಥ ಲೀವ್ಸ್ಗಳು ಫಾಲೋ ಆಫ್ ಆಗ್ಲಿಕ್ಕೋಸ್ಕರ ಬೇಸಿಕಲಿ ಪ್ರಿವೆಂಟ್ ಅಂಡ್ ಲೀಫ್ ಡ್ರಾಪ್ ಅಟ್ ಅರ್ಲಿ ಸ್ಟೇಜಲ್ಲಿ ಫಾಲೋ ಆಫ್ ಅನ್ನ ಪ್ರಿವೆಂಟ್ ಮಾಡ್ತಾ ಇದೆ. ಬಟ್ ಇಟ್ ಪ್ರಮೋಟ್ಸ್ ದಿ ಓಲ್ಡರ್ ಅಂಡ್ ಮೆಚ್ಯೂರ್ ಲೀವ್ಸ್ಗಳು ಆಬ್ಸೆಷನ್ ಅನ್ನೋದನ್ನ, ಓಕೆ. ಓಲ್ಡರ್ ಮೆಚ್ಯೂರ್ ಲೀವ್ಸ್ ಮತ್ತೆ ಫ್ರೂಟ್ಸ್ಗಳು ಉದುರೋಗ್ಲಿಕ್ಕೆ, ಫಾಲೋ ಆಫ್ ಆಗ್ಲಿಕ್ಕೆ ಅದನ್ನ ಪ್ರಮೋಟ್ ಮಾಡುತ್ತೆ, ಓಕೆ. ಸೊ ಅರ್ಲಿ ಸ್ಟೇಜಲ್ಲಿ ಲೀವ್ಸ್ ಮತ್ತು ಫ್ರೂಟ್ಸ್ಗಳದ್ದು ಆಕ್ಚುಲಿ ಅರ್ಲಿ ಫಾಲೋ ಆಫ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಬಟ್ ಓಲ್ಡರ್ ಮೆಚ್ಯೂರ್ ಲೀವ್ಸ್ ಅಂಡ್ ಫ್ರೂಟ್ಸ್ಗಳ ಆಬ್ಸೆಷನ್ ಫಾಲೋ ಆಫ್ ಅನ್ನ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಮೋಟ್ ಮಾಡುತ್ತೆ, ಓಕೆ. ಒಂದ್ ಕಡೆ ಅರ್ಲಿ ಸ್ಟೇಜಲ್ಲಿ ಪ್ರಿವೆಂಟ್ ಆದ್ರೆ ನಮಗೆ ಓಲ್ಡರ್ ಮೆಚ್ಯೂರ್ ಲೀವ್ಸ್ಗಳಾದ್ರೆ ಪ್ರಮೋಟ್ಸ್ ಮಾಡುತ್ತೆ ಆಬ್ಸೆಷನ್ ಅನ್ನ. ದೆನ್ ಇಂಡ್ಯೂಸಸ್ ಪಾರ್ಥೆನೋಕಾರ್ಪಿ, ಎಕ್ಸಾಂಪಲ್ ಟೊಮ್ಯಾಟೋಸ್ಗಳಲ್ಲಿ, ಓಕೆನಾ. ನೆಕ್ಸ್ಟ್ ವೈಡ್ಲಿ ಯೂಸ್ಡ್ ಆಸ್ ಅ ಹರ್ಬಿಸೈಡ್, ಓಕೆನಾ. ಇದನ್ನ ಕಳೆನಾಶಕ ಆಗಿ ನಾವು ಯೂಸ್ ಮಾಡ್ತೇವೆ, ಓಕೆನಾ. ಸೊ 2,4-D ಅನ್ನ ನಾವು ಕಳೆನಾಶಕ ಆಗಿ ಯೂಸ್ ಮಾಡ್ತೀವಿ. ಯೂಸ್ ಟು ಕಿಲ್ ಡೈಕಾಟಿಲಿನಸ್ ವೀಡ್ಸ್ ಅಂಡ್ ಡಸ್ ನಾಟ್ ಅಫೆಕ್ಟ್ ಮೆಚ್ಯೂರ್ ಮೋನೋಕಾಟಿಲಿನಸ್ ಪ್ಲಾಂಟ್ಸಸ್, ಓಕೆನಾ. ಸರಿ, ಸೊ ನಾವು ಇವಾಗ ಭತ್ತ ಬೆಳಿತಿದೀವಿ ಅಂತ ಅನ್ಕೊಳ್ಳೋಣ, ಪ್ಯಾಡಿಯನ್ನ ಬೆಳೀತಾ ಇದೀವಿ ಅಂತ ಅನ್ಕೊಳ್ಳೋಣ, ಓಕೆ. ಸೊ ಅದು ಮೋನೋಕೋಟ್ ಪ್ಲಾಂಟ್ಗಳಾಗಿರುತ್ತೆ. ಅದಕ್ಕೆ ನಮಗೆ ಇವಾಗ ಡೈಕಾಟಿಲಿನಸ್ ಪ್ಲಾಂಟ್ಸ್ಗಳು ವೀಡ್ಸಿನ ರೀತಿಯಲ್ಲಿ ಬಂದಾಗ, ಕಳೆಗಳ ರೀತಿಯಲ್ಲಿ ನಮಗೆ ಬಂದಾಗ ನಮಗೆ ಮೋನೋಕಾಟ್ಸ್ಗೆ ಅಫೆಕ್ಟ್ ಆಗಬಾರ್ದು, ಬಟ್ ಡೈಕಾಟ್ಸ್ಗೆ ಅಫೆಕ್ಟ್ ಆಗಬೇಕು. ಡೈಕಾಟ್ಸ್ಗಳು ಕಳೆಯಾಗಿದೆ, ಸೊ ಅದನ್ನ ಮಾತ್ರ ನಾವು ಕೊಲ್ಲಬೇಕು ಅಂತ ಹೇಳಿದಾಗ ನಾವು 2,4-D ಅನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಡೈಕಾಟಿಲಿನಸ್ ವೀಡ್ಸ್ಗಳಲ್ಲಿ ಒಂದು ಅನ್ಕಂಟ್ರೋಲಬಲ್ ಗ್ರೋತ್ ಅನ್ನ ಮಾಡಿಕೊಂಡು, ಆ ಅನ್ಕಂಟ್ರೋಲಬಲ್ ಗ್ರೋತ್ ಎಲ್ಲ ಪ್ಲಾಂಟ್ ಗಳಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂಡ್ ಅದರ ವ್ಯಾಸ್ಕ್ಯುಲರ್ ಟಿಶ್ಯೂಸ್ಗಳೆಲ್ಲ ಏನಾಗುತ್ತೆ, ಹಾರ್ಮ್ ಆಗುತ್ತೆ ಎಸೆನ್ಷಿಯಲಿ. ಸೊ ಆ ರೀತಿ ಹಾರ್ಮ್ ಆಗ್ಬಿಟ್ಟು ಏನಾಗುತ್ತೆ, ಅನ್ಕಂಟ್ರೋಲಬಲ್ ಗ್ರೋತ್ ಇಂದ ಪ್ಲಾಂಟಿಗೆ ಹ್ಯಾಂಡಲ್ ಮಾಡೋಕ್ಕಾಗದೆ ಹಾರ್ಮ್ ಆಗ್ಬಿಟ್ಟು ದೇ ಜಸ್ಟ್ ಡೈ ಆಫ್, ಓಕೆನಾ. ಸರಿ, ದೆನ್ used to ಪ್ರಿಪೇರ್ ವೀಡ್ ಫ್ರೀ ಲಾನ್ಸ್ ಬೈ ಗಾರ್ಡನರ್ಸ್, ಓಕೆನಾ. ಸೊ ಗಾರ್ಡನ್ಗಳಲ್ಲೆಲ್ಲ ಸೊ ಕಳೆಗಳೆಲ್ಲ ಬೆಳಿಬಾರ್ದು ಅಂತ ಹೇಳ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ, ಓಕೆ. ಸೈಲಮ್ ಡಿಫ್ರೆನ್ಶಿಯೇಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಕೊಂಡು, ದೆನ್ ಹೆಲ್ಪ್ ಇನ್ ಸೆಲ್ ಡಿವಿಷನ್, ಅಟ್ ದ ಸೇಮ್ ಟೈಮ್ ಪ್ರಮೋಟ್ಸ್ ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳ್ಕೊಂಡು, ಓಕೆ. ಸೊ ಎಪಿಕಲ್ ಡಾಮಿನೆನ್ಸ್ ಅನ್ನ ನಾವು ನೋಡೋಣ. ಏನು ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳಿದ್ರೆ, ಓಕೆ. ಸೊ ಸಿಂಪಲ್ ಆಗಿ ಹೇಳಬೇಕು ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳಿದ್ರೆ, ಸೊ ಇವಾಗ ನಮ್ಗೊಂದು ರೂಟ್ ಇದೆ ಅಂತ, ಒಂದು ಶೂಟ್ ಇದೆ ಅಂತ ಅನ್ಕೊಂಡು, ಓಕೆ. ಒಂದು ಶೂಟಿನ ಟಿಪ್ ಅಲ್ಲಿ ನಮ್ಗೆ ಒಂದು ಟೈಪ್ ಆಫ್ ಲೀಫ್ ಬಂದಿದೆ ಅಂತ ಅನ್ಕೊಂಡೆ. ಎಸೆನ್ಷಿಯಲಿ ಒಂದು ಟೈಪ್ ಆಫ್ ಲೀಫ್ ಇದೆ. ಸೊ ಏಪೆಕ್ಸ್ ಅಲ್ಲಿರುವಂತ ಲೀಫು, ಟಿಪ್ ಅಲ್ಲಿರುವಂಥ ಲೀಫ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದರ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಸೈಡ್ಸ್ ಅಲ್ಲಿರುವಂಥ ಲ್ಯಾಟ್ರಲಿ ಗ್ರೋ ಆಗ್ತಿರುವಂಥ ಲೀಫ್ ಗಿಡ ಗ್ರೋತ್ ಅನ್ನ ಪ್ರಮೋಟ್ ಮಾಡೋದಿಲ್ಲ, ಓಕೆನಾ. ಇದನ್ನೇ ನಾವೇನಂತ ಕರೆಯುವಂಥದ್ದು ಎಪಿಕಲ್ ಡಾಮಿನೆನ್ಸ್ ಅಂತ ನಾವು ಕರೆಯುವಂಥದ್ದು, ಓಕೆನಾ. ಸೊ ಇಲ್ಲಿ ಇರುವಂಥ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ, ಎಪೆಕ್ಸ್ ಅಲ್ಲಿರುವಂಥ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಅದರ ಕೆಳಗಡೆ ಬರೋದ್ರ ಗ್ರೋತ್ ಅನ್ನ ಏನಾಗಲ್ಲ, ಪ್ರಮೋಟ್ ಆಗೋದಿಲ್ಲ, ಓಕೆ. ಸೊ ಅದನ್ನೇ ಎಪಿಕಲ್ ಡಾಮಿನೆನ್ಸ್ ಅಂತ ನಾವು ಕರೆಯುವಂಥದ್ದು, ಓಕೆ. ಎಪಿಕಲ್ ಡಾಮಿನೆನ್ಸ್ ಹೈಯರ್ ಪ್ಲಾಂಟ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೋಯಿಂಗ್ ಆಫ್ ಎಪಿಕಲ್ ಬಡ್ ಇನ್ಹಿಬಿಟ್ ದ ಗ್ರೋತ್ ಆಫ್ ಲ್ಯಾಟ್ರಲ್ ಅಥವಾ ಆಕ್ಸಿಲರಿ ಬಡ್ಸ್ಗಳ ಗ್ರೋತ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಎಪಿಕಲ್ ಬಡ್ ಅಂತ ಟಿಪ್ ಅಲ್ಲಿರುವಂತಹ ಬಡ್ ಅನ್ನುವಂಥದ್ದು ಲ್ಯಾಟ್ರಲ್ ಸೈಡ್ಸ್ ಗೆ ಬರುವಂತಹ ಗ್ರೋತ್ ಅನ್ನ ಇನ್ಹಿಬಿಟ್ ಮಾಡುತ್ತೆ ಅಂತ ಹೇಳ್ಕೊಂಡು, ಈ ಫಿನಾಮಿನನ್ ನಾವೇನಂತ ಕರೆಯುವಂಥದ್ದು ಎಪಿಕಲ್ ಡಾಮಿನೆನ್ಸ್ ಅಂತ ಕರೆಯುವಂಥದ್ದು. ಏಪೆಕ್ಸ್ ಅನ್ನುವಂಥದ್ದು ಟಿಪ್ ಅಲ್ಲಿರುವಂತಹ ಇದರ ಡಾಮಿನೆನ್ಸ್ ಅಂತ ಕರೆಯುವಂಥದ್ದು, ಎಪಿಕಲ್ ಡಾಮಿನೆನ್ಸ್ ಅಂತ ಕರೆಯುವಂಥದ್ದು, ಓಕೆನಾ. ಟು ಓವರ್ಕಮ್ ಎಪಿಕಲ್ ಡಾಮಿನೆನ್ಸ್ ಅನ್ನು ನಾವು ಓವರ್ಕಮ್ ಮಾಡ್ಲಿಕ್ಕೋಸ್ಕರ ಏನು ಮಾಡ್ತೀವಿ, ಡಿಕ್ಯಾಪಿಟೇಷನ್ ಮಾಡ್ತೀವಿ. ಆ ಮೇಲ್ಗಡೆಯಿಂದ ನಾವು ಅದನ್ನು ಕಿತ್ತು ಹಾಕ್ಬಿಡ್ತೀವಿ, ಓಕೆ. ಡಿಕ್ಯಾಪಿಟೇಷನ್ ಈಸ್ ಯೂಸ್ಡ್, ಓಕೆ. ರಿಮೂವಲ್ ಆಫ್ ಶೂಟ್ ಟಿಪ್, ಓಕೆನಾ. ಶೂಟ್ ಟಿಪ್ ಅನ್ನು ನಾವೇನು ಮಾಡ್ತೀವಿ, ಕಿತ್ತು ಬಿಡ್ತೀವಿ. ಟೀ ಪ್ಲಾಂಟೇಶನ್ಸ್ ಎಲ್ಲ ನಾವು ಅದನ್ನೇ ಮಾಡುವಂಥದ್ದು, ಓಕೆ. ಟೀ ಪ್ಲಾಂಟೇಶನ್ಸ್ ಹೆಜ್ ಮೇಕಿಂಗ್ ಅಲ್ಲಿ. ಸೊ ಟೀ ಪ್ಲಾಂಟೇಶನ್ಸ್ಗಳಾಗಿರ್ಬೋದು, ಟೀ ಪ್ಲಾಂಟೇಶನ್ ನಾವೇನು ಮಾಡ್ತೀವಿ, ಟೀಸ್ಗಳೆಲ್ಲ ಓಲ್ಡರ್ ಲೀವ್ಸ್ಗಳನ್ನೆಲ್ಲ ನಾವು ಕಿತ್ತು ಹಾಕಿದಾಗ ಏನಾಗುತ್ತೆ, ಸೈಡ್ಸ್ಗಳಿಂದ ಬರುವಂಥ ಲೀವ್ಸ್ಗಳು ಸಹ ಜಾಸ್ತಿ ಲೀವ್ಸ್ಗಳು ನಮಗೆ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ, ಓಕೆ. ಸೊ ಹೆಡ್ಜ್ ಮೇಕಿಂಗ್ ಅಲ್ಲಿ ಅಷ್ಟೇ. ಇವಾಗ
ಇವಾಗ ಗಾರ್ಡನ್ಸ್ ಅಲ್ಲೆಲ್ಲ ನಾವು ಕೈಂಡ್ ಆಫ್ ಗ್ರಾಸಸ್ ಅನ್ನೆಲ್ಲ ಗ್ರೋ ಮಾಡಿಟ್ಟಿರ್ತಾರಲ್ವಾ, ಸೊ ತಿಕ್ಕಾಗಿರುವಂಥ ಬುಷಿ ಗ್ರಾಸಸ್ಗಳನ್ನೆಲ್ಲ ಗ್ರೋ ಮಾಡಿಟ್ಟಿರ್ತಾರಲ್ವಾ, ಸೊ ಅದನ್ನೆಲ್ಲ ಮೇಲ್ಗಡೆಯಿಂದ ಎಲ್ಲ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಬ್ರಾಂಚಸ್ಗಳು ಸೈಡ್ಸ್ಗಳಿಂದ ಬರೋಕ್ಕೆ ಶುರು ಆಗುತ್ತೆ. ಓಕೆನಾ, ಸೊ ಇದನ್ನೇ ನಾವು ಈ ರೀತಿಯ ನಾವು ಎಪಿಕಲ್ ಡಾಮಿನೆನ್ಸ್ ಅನ್ನ ನಾವು ಸ್ಟಾಪ್ ಮಾಡುವಂಥದ್ದು. ಓಕೆ, ಸರಿ. ದೆನ್ ನಾವು ಗಿಬ್ಬರ್ಲಿನ್ಸ್ನ ಕೇಸಿಗೆ ಹೋಗೋಣ. ಗಿಬ್ಬರ್ಲಿನ್ಸ್ ಅನ್ನುವಂಥದ್ದು ಇದು ಸಹ ಒಂದು ಗ್ರೋತ್ ಪ್ರಮೋಟರ್ ಆಗಿರುತ್ತೆ, ಎಲ್ಲ ಅಸಿಡಿಕ್ ಆಗೇ ಇರುತ್ತೆ ಅಂತ ಹೇಳ್ಕೊಂಡು ನಮಗೆ 100ಕ್ಕಿಂತ ಜಾಸ್ತಿ ಮೋರ್ ದೆನ್ 100 ಗಿಬ್ಬರ್ಲಿನ್ಸ್ ಅನ್ನ ನಾವು ರಿಪೋರ್ಟ್ ಮಾಡಿದ್ದೀವಿ, ಕಂಡುಹಿಡ್ಕೊಂಡು ರಿಪೋರ್ಟ್ ಮಾಡಿದ್ದೀವಿ. ಎಲ್ಲಿಂದ? ಫಂಗಸ್ ಇಂದ ಮತ್ತೆ ಹೈಯರ್ ಪ್ಲಾಂಟ್ಸ್ಗಳಿಂದ. ಓಕೆನಾ, ಸೊ ಅದರ ನೇಮಿಂಗನ್ನು GA1, GA2, GA3 ಅಂತೆಲ್ಲ ಹೇಳ್ಕೊಂಡು ನಾವು ನೇಮಿಂಗ್ ಮಾಡ್ತೀವಿ. ಅದರಲ್ಲಿ GA3 ಅನ್ನುವಂಥದ್ದನ್ನೇ ನಾವು ಒನ್ ಆಫ್ ದ ಫಸ್ಟ್ ಡಿಸ್ಕವರ್ಡ್ ಗಿಬ್ಬರ್ಲಿನ್ ಆ್ಯಂಡ್ ದ ಮೋಸ್ಟ್ ಸ್ಟಡಿಡ್ ಫಾರ್ಮ್ ಆಗಿ ನಾವು ತಗೊಳ್ಳುವಂಥದ್ದು GA1 ಅಲ್ಲ, GA3 ಅನ್ನು ನಾವು ಮಾಡುವಂಥದ್ದು. ಓಕೆನಾ, ಸರಿ. ಸೊ ಇನ್ನು ಗಿಬ್ಬರ್ಲಿನ್ಸ್ಗಳ ಫಂಕ್ಷನ್ಸ್ಗಳು ನೋಡ್ತಾ ಹೋಗೋಣ. ಓಕೆ, ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದಿ ಆಕ್ಸಿಸ್ ಅನ್ನುವಂಥದ್ದು. ಓಕೆ, ಆಕ್ಸಿಸ್ ಅಲ್ಲಿ ಲೆಂತ್ ಅನ್ನ ಗ್ರೋತ್ ಮಾಡಲಿಕ್ಕೆ ಆ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಓಕೆನಾ, ಸೊ ಇನ್ಕ್ರೀಸ್ ಇನ್ ಲೆಂತ್ ಇನ್ ಆಕ್ಸಿಸ್, ಇನ್ಕ್ರೀಸ್ ಇನ್ ಲೆಂತ್ ಆಫ್ ಆಕ್ಸಿಸ್. ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಗ್ರೇಪ್ ಸ್ಟಾಕ್ಸ್. ಓಕೆನಾ, ಸೊ ಗ್ರೇಪ್ ಪ್ಲಾಂಟ್ಸ್ಗಳ ಸ್ಟಾಕ್ಸ್ಗಳನ್ನ ಆ ಲೆಂತ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡಷ್ಟೇ ಗಿಬ್ಬರ್ಲಿನ್ಸ್ ಅನ್ನ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ಇನ್ ಲೆಂತ್ ಆಫ್ ಶುಗರ್ ಕೇನ್ ಸ್ಟೆಮ್ ಇಂದು ಅಷ್ಟೇನೆ. ಸೊ ಶುಗರ್ ಕೇನ್ ಸ್ಟೆಮ್ಮಿನ ಲೆಂತ್ ಅನ್ನ ಸಹ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಓಕೆ, ಅವಾಗ ಏನಾಗುತ್ತೆ, ನಮಗೆ ಈಲ್ಡ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇನ್ಕ್ರೀಸಿಂಗ್ ದ ಈಲ್ಡ್ ಆಸ್ ಮಚ್ ಆಸ್ 20 tons per acre. ಓಕೆನಾ, ಸರಿ. ಸೊ ಇನ್ನು ಜುವೆನೈಲ್ ಕಾನಿಫರ್ಸ್ಗಳಿಗೆ, ಯಂಗಾಗಿರುವಂಥ ಕಾನಿಫರ್ಸ್ಗಳಿಗೆ ನಾವು ಇದನ್ನು ಸ್ಪ್ರೇ ಮಾಡಿದಾಗ, GSಗಳಿಂದ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಇಟ್ ಸ್ಪೀಡನ್ಸ್ ಅಪ್, ಅದನ್ನು ಸ್ಪೀಡ್ ಅಪ್ ಮಾಡುತ್ತೆ. ಹೇಸನ್ಸ್ ಅಂತ ಹೇಳುವಂಥದ್ದು ಸ್ಪೀಡ್ ಅಪ್ ಮಾಡುವಂಥದ್ದು. ಇಟ್ ಹೇಸನ್ಸ್ ದ ಮೆಚುರಿಟಿ ಪೀರಿಯಡ್, ಮೆಚುರಿಟಿಯನ್ನು ಬೇಗ ತಲುಪಲಿ ಅಂತ ಹೇಳ್ಕೊಂಡು ಅದನ್ನು ಸ್ಪೀಡ್ ಅಪ್ ಮಾಡುತ್ತೆ. ಓಕೆ, ದಸ್ ಲೀಡ್ಸ್ ಟು ಅರ್ಲಿ ಸೀಡ್ ಪ್ರೊಡಕ್ಷನ್. ಸೊ ಈ ರೀತಿ ಯಂಗ್ ಆಗಿರುವಂಥ ಕೋನಿಫರ್ಸ್ಗಳಿಗೆ ಇದನ್ನು GS ಅನ್ನು ಸ್ಪ್ರೇ ಮಾಡಿದಾಗ ಸೊ ಅದರ ಮೆಚುರಿಟಿಯನ್ನು ಅದು ಸ್ಪೀಡ್ ಅಪ್ ಮಾಡ್ಕೊಂಡು ಏನು ಮಾಡುತ್ತೆ ಅಂತ ಹೇಳ್ಕೊಂಡು ಅರ್ಲಿ ಸೀಡ್ ಪ್ರೊಡಕ್ಷನ್ಗೆ ಕಾರಣ ಆಗುತ್ತೆ. ಓಕೆ, ಸರಿ. ದೆನ್ ಸೊ ನಾವು GS ಏನು ಮಾಡುತ್ತೆ, GS ಪ್ರಮೋಟ್ಸ್ ಬೋಲ್ಟಿಂಗ್ ಅಂತ ಹೇಳ್ಕೊಂಡು, ಬೋಲ್ಟಿಂಗ್ ಅಂತ ಹೇಳಿದ್ರೆ ಇಂಟರ್ನೋಡ್ನ ಎಲಾಂಗೇಷನ್ ಜಸ್ಟ್ ಪ್ರಯರ್ ಟು ಫ್ಲವರಿಂಗ್. ಓಕೆನಾ, ಸೊ ಇದನ್ನೇ ಬೋಲ್ಟಿಂಗ್ ಅಂತ ಕರೆಯುವಂಥದ್ದು. ಆ ಇಂಟರ್ನೋಡಿನ ಎಲಾಂಗೇಷನ್ಸ್, ಎರಡು ನೋಡ್ಸ್ಗಳ ಮಧ್ಯೆ ಬರುವಂಥ ಇಂಟರ್ ನೋಡ್ಸ್ಗಳಿದೆಯಲ್ಲ, ಸ್ಟೆಮ್ಮಿನ ಎರಡು ನೋಡ್ಸ್ಗಳ ಮಧ್ಯೆ ಬರುವಂಥ ಇಂಟರ್ ನೋಡ್ಸ್ಗಳ ಎಲಾಂಗೇಷನ್ನ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಅದಕ್ಕೆ ನಮಗೆ ಎಕ್ಸಾಂಪಲ್ಸ್ ಆಗಿ ಬೀಟು ಮತ್ತು ಕ್ಯಾಬೇಜ್ಗಳಿದೆ. ಓಕೆ, ರೊಸೆಟ್ ಹ್ಯಾಬಿಟ್ಸ್ಗಳಲ್ಲಿ. ಓಕೆನಾ, ಸೊ ರೊಸೆಟ್ನ ರೀತಿಯಲ್ಲಿರುವಂಥ ಒಂದು ಪ್ಲಾಂಟ್ ಬಾಡಿಗಳಿರುವಂಥ ಎಕ್ಸಾಂಪಲ್ಸ್ಗಳಾಗಿ ನಮಗೆ ಬೀಟ್ ಮತ್ತು ಕ್ಯಾಬೇಜ್ಗಳನ್ನ ನಾವು ತಗೊತೀವಿ. ಓಕೆ, ಸರಿ. ಸೊ ನೆಕ್ಸ್ಟ್ ನಾವು ಇನ್ನೇನು ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಡಿಲೇ ಸೆನೆಸೆನ್ಸ್. ಓಕೆ, ಸೊ ಒಂದು ಸ್ವಲ್ಪ ಏಜಿಂಗ್ ಅನ್ನ ಏನು ಮಾಡುತ್ತೆ, ಅದು ಸ್ಲೋ ಡೌನ್ ಮಾಡುತ್ತೆ ಅಂತ ಹೇಳ್ಕೊಂಡು ಅದನ್ನೇ ಡಿಲೇ ಸೆನೆಸೆನ್ಸ್ ಅಂತ ನಾವು ಕರೆಯುವಂಥದ್ದು. ಓಕೆನಾ, ಸೊ ನೆಕ್ಸ್ಟ್ ಫ್ರೂಟ್ಸ್ ಕ್ಯಾನ್ ಬಿ ಲೆಫ್ಟ್ ಆನ್ ದ ಟ್ರೀ ಲಾಂಗರ್ ಸೊ ಅಸ್ ಟು ಎಕ್ಸ್ಟೆಂಡ್ ದ ಮಾರ್ಕಿಂಗ್ ಪೀರಿಯಡ್. ಓಕೆನಾ, ಸೊ ಏಜಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಎಲ್ಲಿ ಏಜಿಂಗ್ ಆಗ್ತಿರುವಂಥದ್ದು, ಫ್ರೂಟ್ಸ್ಗಳು ಬೇಗ ಮೆಚ್ಯೂರ್ ಆಗಿ ಉದುರೋಗ್ಬಾರ್ದು ಅಂತ ಹೇಳ್ಕೊಂಡು ಏನು ಮಾಡುತ್ತೆ, ಅದನ್ನ ಸ್ಲೋ ಡೌನ್ ಮಾಡಿ ಇಟ್ಕೊಳುತ್ತೆ. ಅವಾಗ ಜಾಸ್ತಿ ಹೊತ್ತು ನಮ್ಗೆ ಮರದಲ್ಲೇ ಅದನ್ನ ಆ ಟ್ರೀಯನ್ನು ಫ್ರೂಟ್ ಅನ್ನು ಬಿಡಬಹುದು. ಆ ಟ್ರೀಯಲ್ಲೇ ಫ್ರೂಟ್ ಅನ್ನು ಒಂದು ಸ್ವಲ್ಪ ಜಾಸ್ತಿ ಹೊತ್ತಿಗೆ ನಾವು ಬಿಡಬಹುದು. ಜಾಸ್ತಿ ಹೊತ್ತಿಗೆ ಬಿಡೋದ್ರಿಂದ ಏನಾಗುತ್ತೆ, ನಮಗೆ ಮಾರ್ಕೆಟ್ ಪೀರಿಯಡ್ ಅನ್ನ, ಅದರ ಶೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡಬಹುದು. ಓಕೆನಾ, ಸರಿ. ಸೊ ನೆಕ್ಸ್ಟ್ GA3 ಇಸ್ ಯೂಸ್ ಟು ಸ್ಪೀಡ್ ಅಪ್ ದ ಮಾಲ್ಟಿಂಗ್ ಪ್ರೋಸೆಸ್ ಇನ್ ಬ್ರೂವಿಂಗ್ ಇಂಡಸ್ಟ್ರಿಯಲ್ಲಿ. ಓಕೆನಾ, ಸೊ ಮಾಲ್ಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಇದಕ್ಕೆ ಬ್ರೂವಿಂಗ್ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಗ್ರೇನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಈ ಗ್ರೇನ್ಸ್ ಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಜರ್ಮಿನೇಟ್ ಮಾಡ್ತಾರೆ, ಮೊಳಕೆ ಹೊಡಿಲಿಕ್ಕೆ ಬಿಡ್ತಾರೆ. ಸೊ ಈ ರೀತಿ ಜರ್ಮಿನೇಟ್ ಮಾಡೋಕ್ಕೆ ಬಿಟ್ಟಾಗ ಸೊ ಆ ಗ್ರೇನ್ಸ್ಗಳಿರುವಂತಹ ಸ್ಟಾರ್ಚ್ ಮತ್ತೆ ಪ್ರೋಟೀನ್ಸ್ಗಳು ಎಂಜೈಮ್ಸ್ಗಳ ಆಕ್ಟಿವಿಟಿಯಿಂದ ಬ್ರೇಕ್ ಡೌನ್ ಆಗಿ ಈಸಿಯಾಗಿ ಫರ್ಮೆಂಟ್ ಆಗುವಂಥ ಶುಗರ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ರೀತಿ ಫಸ್ಟ್ ಅದನ್ನು ಜರ್ಮಿನೇಟ್ ಮಾಡ್ತಾರೆ. ಜರ್ಮಿನೇಟ್ ಮಾಡಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಅದಕ್ಕೆ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ಫುಲ್ ಸ್ಪ್ರೆಡ್ ಮಾಡ್ಕೊಂಡು ಜರ್ಮಿನೇಷನ್ಗೆ ಬಿಡುವಂಥದ್ದು. ನಾವು ಮೊಳಕೆ ಹೊಡಿಯೋದಕ್ಕೆಲ್ಲ ನಾವು ಬಿಡೋದಿಲ್ವಾ, ಸೊ ಅದೇ ರೀತಿ ಅದನ್ನ ಮೊಳಕೆ ಹೊಡಿಲಿಕ್ಕೆ ಬಿಟ್ಬಿಟ್ಟು ಅದನ್ನ ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡ್ರೈ ಔಟ್ ಮಾಡ್ಬಿಡ್ತಾರೆ. ಓಕೆನಾ, ಸೊ ಅದನ್ನ ಮಾಲ್ಟಿಂಗ್ ಅಂತ ನಾವು ಕರೆಯುವಂಥದ್ದು. ಓಕೆ, ಸೊ ಈ ಮಾಲ್ಟಿಂಗ್ ಅಂತ ಹೇಳಿದ್ರೆ ಜರ್ಮಿನೇಷನ್ ಅಂಡ್ ಡ್ರೈಯಿಂಗ್ ಗ್ರೈನ್ ಟು ಕನ್ವರ್ಟ್ ಇನ್ ಟು ಮಾಲ್ಟ್ ಅಂತ ಹೇಳ್ಕೊಂಡು ಈ ರೀತಿ ಮಾಡುವಂಥದ್ದು. ಸೊ ಅದರಲ್ಲಿರುವಂಥ ಸ್ಟಾರ್ಚ್ ಮತ್ತು ಪ್ರೋಟೀನ್ಸ್ಗಳೆಲ್ಲ ಎಸೆನ್ಷಿಯಲಿ ಏನಾಗಬೇಕು, ಸ್ವಲ್ಪ ಈಸಿಯಾಗಿ ಫರ್ಮೆಂಟ್ ಆಗುವಂಥ ಶುಗರ್ಗಳಾಗಿ ಆಗಲಿ ಅಂತ ಹೇಳ್ಕೊಂಡು ಆಗ್ಲಿಕ್ಕೋಸ್ಕರ ನಮಗೆ ಸಿಗ್ಲಿಕ್ಕೋಸ್ಕರ ನಾವು ಮಾಲ್ಟಿಂಗ್ ಅನ್ನು ಮಾಡುವಂಥದ್ದು ಬ್ರೂವಿಂಗ್ ಇಂಡಸ್ಟ್ರಿಯಲ್ಲಿ. ಓಕೆ, ನೆಕ್ಸ್ಟ್ ನಾವು ಸೈಟೋಕೈನಿನ್ಸ್ಗಳಿಗೆ ಹೋಗೋಣ. ಓಕೆ, ಸೈಟೋಕೈನಿನ್ಸ್ಗಳಲ್ಲಿ ನಮಗೆ ಕೈನೆಟಿನ್ ಮತ್ತು ಝಿಯೇಟಿನ್ ಬರುತ್ತೆ. ದೇ ಹ್ಯಾವ್ ಸ್ಪೆಸಿಫಿಕ್ ಎಫೆಕ್ಟ್ ಆನ್
ಸೈಟೋಕೈನೆಸಿಸ್ ನ ಬೇಸಿಸ್ ಅಲ್ಲಿ ಅದಕ್ಕೊಂದು ಸ್ಪೆಸಿಫಿಕ್ ಎಫೆಕ್ಟ್ ಇರುತ್ತೆ. ಓಕೆ, ಸೊ ಅದಕ್ಕೆ ಇರ್ಬೋದಲ್ವಾ, ಅದನ್ನ ಸೈಟೋಕೈನಿನ್ಸ್ ಅಂತ ನಾವು ಕರೆಯುವಂಥದ್ದು. ನೋಡೋಣ. ಸೊ ಕೈನೆಟಿನ್ ಡಿಸ್ಕವರ್ಡ್ ಫ್ರಮ್ ಆಟೋಕ್ಲೇವ್ಡ್ ಹೆರಿಂಗ್ ಸ್ಪರ್ಮ್ DNA. ಓಕೆ, ಸೊ ಹೆರಿಂಗ್ ಸ್ಪರ್ಮ್ ನ DNA ಅಲ್ಲಿ ಎಸೆನ್ಷಿಯಲಿ, ಸೊ ಅದರ ಹೆರಿಂಗ್ ಫಿಶ್ ಸ್ಪರ್ಮ್ DNA ಇಂದ ನಾವು ಅದನ್ನ ಆಟೋಕ್ಲೇವ್ ಮಾಡ್ಕೊಂಡ್ಬಿಟ್ಟು, ಆಟೋಕ್ಲೇವ್ ಅಂತ ಹೇಳಿದ್ರೆ ಒಂದು ಸ್ಟೆರಿಲೈಸೇಷನ್ ಪ್ರೊಸೀಜರ್ ಅದು. ಓಕೆನಾ, ಸೊ ಆಟೋಕ್ಲೇವ್ಡ್ ಆದಂತ ಸ್ಪರ್ಮ್ DNA ಇಂದ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಆದ್ಮೇಲೆ ನಾವು ಅದರಿಂದ ಕೈನೆಟಿನ್ ಅನ್ನ ಡಿಸ್ಕವರ್ ಮಾಡಿದಂಥದ್ದು. ಓಕೆನಾ, ಸೊ ಕೈನೆಟಿನ್ ನ್ಯಾಚುರಲಿ ಸಿಗೋದಿಲ್ಲ ಪ್ಲಾಂಟ್ಸ್ ಗಳಲ್ಲಿ. ಓಕೆನಾ, ಡಸ್ ನಾಟ್ ಒಕರ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಝೀಟಿನ್ ಎಸೆನ್ಷಿಯಲಿ ನ್ಯಾಚುರಲಿ ಒಕರ್ಸ್ ಇನ್ ಪ್ಲಾಂಟ್ಸ್. ಓಕೆನಾ, ಝೀಟಿನ್ ಅನ್ನುವಂಥದ್ದು ನ್ಯಾಚುರಲಿ ಪ್ಲಾಂಟ್ಸ್ ಅಲ್ಲಿ ಸಿಗುತ್ತೆ, ಐಸೋಲೇಟೆಡ್ ಫ್ರಮ್ ಕಾರ್ನ್ ಕರ್ನಲ್ಸ್ ಮತ್ತೆ ಕೊಕೊನಟ್ ಮಿಲ್ಕ್ ಅಲ್ಲಿ. ಓಕೆನಾ, ಸೊ ಝಿಯೇಟಿನ್ ಅನ್ನೋ ನೇಮ್ ಅನ್ನ ನೀವು ಒಬ್ಸರ್ವ್ ಮಾಡಿ ನೋಡಿ. ಮೇಜಿನ ಸೈಂಟಿಫಿಕ್ ನೇಮ್ ಆಗಿ ಅದು ರಿಲೇಟಬಲ್ ಆಗಿ ಸಿಗ್ತಾ ಅಲ್ವಾ, ಜಿಯಾ ಮೇಸ್ ಅಂತ ಹೇಳ್ಕೊಂಡು ಸೈಂಟಿಫಿಕ್ ನೇಮ್ ನ ಇದಾಗಿ ನಮಗೆ ರಿಲೇಟೆಡ್ ಆಗಿ ಸಿಗ್ತಾ ಅಲ್ವಾ, ಜಿಯಾಟಿನ್ ಅಂತ ಹೇಳ್ಕೊಂಡು. ಸೊ ಇದನ್ನ ನಾವು ಐಸೋಲೇಟ್ ಮಾಡುವಂಥದ್ದು ಕಾರ್ನ್ ಕರ್ನಲ್ಸ್ ಇಂದ ಮತ್ತೆ ಕೊಕೊನಟ್ ಮಿಲ್ಕ್ ಇಂದ ನಾವು ಐಸೋಲೇಟ್ ಮಾಡ್ಬೋದು ಅಂತ ಹೇಳ್ಕೊಂಡು. ಓಕೆನಾ, ಸರಿ. ನೆಕ್ಸ್ಟ್ ನಾವು ಲೊಕೇಶನ್ ಆಫ್ ಸೈಟೋಕೈನಿನ್ಗೆ ಹೋಗೋಣ. ಓಕೆ, ಎಲ್ಲಿ ಇದನ್ನ ಸಿಂಥಸೈಸ್ ಆಗುವಂಥದ್ದು? ಇಟ್ ಇಸ್ ಸಿಂಥಸೈಸ್ಡ್ ಇನ್ ರೀಜನ್ಸ್ ವೆರ್ ರ್ಯಾಪಿಡ್ ಸೆಲ್ ಡಿವಿಷನ್ ನಡೆಯುವಂಥ ಜಾಗಗಳಲ್ಲಿ. ಓಕೆ, ಫಾಸ್ಟ್ ಆಗಿ ಸೆಲ್ ಡಿವಿಷನ್ ಆಗುವಂಥ ಜಾಗಗಳಲ್ಲಿ ಇದನ್ನ ನಾವು ನೋಡ್ಲಿಕ್ಕೆ ಸಿಗುವಂಥದ್ದು. ಓಕೆ, ಅಲ್ಲಿ ನಮಗೆ ಸಿಂಥಸೈಸ್ ಆಗುವಂಥದ್ದು ಎಲ್ಲಿ? ರೂಟಿನ ಟಿಪ್ಪಲ್ಲಿ, ರೂಟ್ ಎಪಿಸಸ್ಗಳಲ್ಲಿ ಮತ್ತೆ ಶೂಟ್ ಬಡ್ಸ್ಗಳಲ್ಲಿ, ಡೆವಲಪ್ ಆಗ್ತಿರುವಂಥ ಶೂಟ್ ಬಡ್ಸ್ಗಳಲ್ಲಿ ಮತ್ತೆ ಯಂಗ್ ಆಗಿರುವಂಥ ಫ್ರೂಟ್ಸ್ಗಳಲ್ಲಿ. ಇಲ್ಲೆಲ್ಲ ನಮಗೆ ಸೆಲ್ ಡಿವಿಷನ್ ಅನ್ನುವಂಥದ್ದು ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ನಮಗೆ ನಡೀತಾ ಇದೆ ಅಂತ ಹೇಳ್ಕೊಂಡು. ರ್ಯಾಪಿಡ್ ಸೆಲ್ ಡಿವಿಷನ್ ನಡೆಯುವಂಥ ಜಾಗಗಳಲ್ಲಿ ನಮಗೆ ಸೈಟೋಕೈನಿನ್ಸ್ಗಳ ಲೊಕೇಶನ್ಗಳಾಗಿ ಬರುತ್ತೆ, ಯಾಕೆಂದ್ರೆ ಅಲ್ಲಿ ನಮಗೆ ಸಿಂಥಸಿಸ್ ಆಗುವಂಥದ್ದು ಅಂತ ಹೇಳ್ಕೊಂಡು. ಓಕೆ, ಸರಿ. ಸೊ ನೆಕ್ಸ್ಟ್ ಫಂಕ್ಷನ್ಸ್ಗಳಿಗೆ ಹೋಗೋಣ. ಫಂಕ್ಷನ್ಸ್ಗಳಲ್ಲಿ ಏನೇನು ಬರುತ್ತೆ? ಪ್ರೊಡ್ಯೂಸರ್ಸ್ ನ್ಯೂ ಲೀವ್ಸ್, ಹೊಸ ಲೀವ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸರ್ಸ್ ಕ್ಲೋರೋಪ್ಲಾಸ್ಟ್ ಇನ್ ಲೀವ್ಸ್ ಅಲ್ಲೂ ಸಹ. ಓಕೆ, ಲೀವ್ಸ್ಗಳಲ್ಲಿ ಕ್ಲೋರೋಪ್ಲಾಸ್ಟ್ ನ ಪ್ರೊಡ್ಯೂಸ್ ಮಾಡೋದು ಫಂಕ್ಷನ್ ಇದೆ. ಸೊ ಹೆಲ್ಪ್ಸ್ ಇನ್ ಲ್ಯಾಟರಲ್ ಶೂಟ್ ಗ್ರೋತ್. ಓಕೆ, ಸೈಡ್ಸ್ಗಳಿಂದ ಶೂಟ್ ನ ಗ್ರೋತ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಅಂಡ್ ಅಡ್ವಾಂಟೇಜಿಯಸ್ ಶೂಟ್ ಫಾರ್ಮೇಶನ್ಗೂ ಸಹ ಹೆಲ್ಪ್ ಮಾಡುತ್ತೆ. ಓಕೆ, ಹೆಲ್ಪ್ಸ್ ಟು ಓವರ್ಕಮ್ ಎಪಿಕಲ್ ಡಾಮಿನೆನ್ಸ್. ಆಲ್ರೆಡಿ ಲ್ಯಾಟರಲ್ ಶೂಟ್ ಗ್ರೋತ್ ಅನ್ನ ನೋಡಿದಾಗಲೇ ನಿಮ್ಗೆ ಅನ್ಸಿರ್ಬೋದು, ನಿಮ್ಮ ಮೈಂಡ್ ಅಲ್ಲಿ ಫ್ಲಾಶ್ ಆಗಿರ್ಬೋದು. ಓಕೆ, ಲ್ಯಾಟರಲ್ ಶೂಟ್ ನ ಗ್ರೋತ್ ಬರ್ತಾ ಇದೆ ಇದು ಅಂತ ಹೇಳಿದ್ರೆ ಮೇ ಬಿ ಇಲ್ಲಿ ಎಪಿಕಲ್ ಡಾಮಿನೆನ್ಸ್ ಆಕ್ಸಿನ್ಸ್ ಆಪೋಸಿಟ್ ಆಗಿ ಕೆಲಸ ಮಾಡ್ತಿರ್ಬೋದಾ ಅನ್ನೋ ಒಂದು ಡೌಟ್ ನಿಮಗೆ ಬಂದಿರಬಹುದು. ಸೊ ಎಸೆನ್ಷಿಯಲಿ ಇದೇನ್ ಮಾಡುತ್ತೆ? ಹೆಲ್ಪ್ಸ್ ಟು ಓವರ್ಕಮ್ ಎಪಿಕಲ್ ಡಾಮಿನೆನ್ಸ್ ಅನ್ನ. ಓಕೆ, ಆ ಏಪೆಕ್ಸ್ ಅಲ್ಲಿರುವಂತ ಟಿಪ್ ಅಲ್ಲಿರುವಂತ ಗ್ರೋತ್ ಅನ್ನ, ಅದರ ಒಂದು ಡಾಮಿನೆನ್ಸ್ ಇರುತ್ತೆ, ನಾನ್ ಮಾತ್ರ ಗ್ರೋ ಆಗಬೇಕು, ಸೈಡ್ಸ್ ಅಲ್ಲಿರೋದೆಲ್ಲ ಗ್ರೋ ಆಗಬಾರ್ದು ಅಂತ ಹೇಳ್ಕೊಂಡು. ಸೊ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೈಟೋಕೈನಿನ್ಸ್ ಗಳು. ಓಕೆನಾ, ಸರಿ. ದೇ ಪ್ರಮೋಟ್ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್ ವಿಚ್ ಹೆಲ್ಪ್ಸ್ ಇನ್ ದ ಡಿಲೇ ಆಫ್ ಲೀವ್ ಸೆನೆಸೆನ್ಸ್. ಓಕೆ, ನ್ಯೂಟ್ರಿಯೆಂಟ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಅದನ್ನೇ ಮೊಬಿಲೈಸೇಷನ್ ಅಂತ ನಾವು ಕರೆಯುವಂಥದ್ದು. ಓಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ, ಎಲ್ಲ ಕಡೆಗೆ ಹೋಗ್ಲಿಕ್ಕೆ, ಕರೆಕ್ಟ್ ಆಗಿ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ರೀತಿ ಹೆಲ್ಪ್ ಮಾಡೋದ್ರಿಂದಾನೇ ಈ ಲೀವ್ಸ್ ಅನ್ನುವಂಥದ್ದು ಬೇಗ ಏಜ್ ಔಟ್ ಆಗೋದನ್ನ ತಡೆಯುತ್ತೆ ಅಂತ ಹೇಳ್ಕೊಂಡು. ಅದನ್ನ ಸ್ಲೋ ಡೌನ್ ಮಾಡುತ್ತೆ. ಲೀವ್ಸ್ ಏಜ್ ಔಟ್ ಆಗೋದನ್ನ ಏನ್ ಮಾಡುತ್ತೆ? ಸ್ಲೋ ಮಾಡುತ್ತೆ. ಅದನ್ನೇ ಡಿಲೇ ಸೆನೆಸೆನ್ಸ್ ಅಂತ ಕರೆಯುವಂಥದ್ದು, ಡಿಲೇ ಆಫ್ ಲೀವ್ ಸೆನೆಸೆನ್ಸ್ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ಎಥಿಲೀನ್ಗೆ ಹೋಗೋಣ. ಓಕೆ, ಎಥಿಲೀನ್ ನ ಕೇಸ್ಗೆ ನಾವು ಹೋಗೋಣ. ಓಕೆ, ಎಥಿಲೀನ್ ಅನ್ನುವಂಥದ್ದು ಗ್ಯಾಶಿಯಸ್ PGR, ಗ್ಯಾಶಿಯಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ನಾವು ಆಲ್ರೆಡಿ ನೋಡಿ ಆಗಿದೆ. ಸೊ ಇದು ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗುತ್ತೆ, ಆದರೆ ಜಾಸ್ತಿ ಫಂಕ್ಷನ್ ಆಗುವಂಥದ್ದು ಗ್ರೋತ್ ಇನ್ಹಿಬಿಟರ್ ಆಗಿ. 80% ಇನ್ಹಿಬಿಟರ್, 20% ಗ್ರೋತ್ ಪ್ರಮೋಟರ್ ಅಂತ ನಾವು ನೋಡಿದ್ವಲ್ವಾ. ಸೊ ಇಟ್ ಈಸ್ ಸಿಂಥಸೈಸ್ಡ್ ಬೈ ಲಾರ್ಜ್ ಅಮೌಂಟ್ಸ್ by tissues undergoing senescence and ripening ಫ್ರೂಟ್ಸ್ಗಳಲ್ಲಿ. ಓಕೆನಾ, ಹಣ್ಣಾಗ್ತಿರುವಂಥ ಫ್ರೂಟ್ಸ್ಗಳು, ಎಸೆನ್ಷಿಯಲಿ ಚೆನ್ನಾಗಿ ಹಣ್ಣಾಗಿರುವಂಥ ಫ್ರೂಟ್ಸ್ಗಳೆಲ್ಲ ನಾವು ಇದರ ಡಿಸ್ಕವರಿಯನ್ನೇ ನಾವು ನೋಡಿದ್ವಿ. ರೈಪೆಂಡ್ ಆರೆಂಜಸ್ಗಳಲ್ಲಿ, ಹಣ್ಣಾಗಿರುವಂಥ ಆರೆಂಜಸ್ಗಳಲ್ಲಿ ಪ್ರೊಡ್ಯೂಸ್ ಆಗುವಂಥ ವೋಲಟೈಲ್ ಸಬ್ಸ್ಟೆನ್ಸಸ್ಗಳಾಗಿ ನಮಗೆ ಇದು ನೋಡಲಿಕ್ಕೆ ಸಿಕ್ಕಿತ್ತು. ಓಕೆ, ಸೊ ಇಟ್ ಇಸ್ ಸಿಂಥಸೈಸ್ಡ್ ಬೈ ಲಾರ್ಜ್ ಅಮೌಂಟ್ಸ್ ಇನ್ ಟಿಶ್ಯೂಸ್. ಏಜ್ ಆಗ್ತಿರುವಂಥ ಟಿಶ್ಯೂಸ್ಗಳು, ಅದ್ರ ಜೊತೆಗೇನೆ ಹಣ್ಣಾಗ್ತಿರುವಂಥ ಫ್ರೂಟ್ಸ್ಗಳಲ್ಲಿ ನಮಗೆ ಹೈ ಕ್ವಾಂಟಿಟಿಯಲ್ಲಿ ಇದರ ಸಿಂಥಸಿಸ್ ನಡೆಯುವಂಥದ್ದು ಅಂತ ಹೇಳ್ಕೊಂಡು. ಓಕೆ, ನೆಕ್ಸ್ಟ್ ಇದರ ಫಂಕ್ಷನ್ಸ್ ಗಳನ್ನ ನೋಡಿದ್ರೆ ಸ್ವೆಲ್ಲಿಂಗ್ ಆಫ್ ದಿ ಆಕ್ಸಿಸ್ ನಮಗೆ ಬರುತ್ತೆ. ಆಕ್ಸಿಸ್ ಅನ್ನುವಂಥದ್ದು ಊದ್ಕೊಳ್ಳೋದು, ಸ್ವೆಲ್ಲಿಂಗ್ ಆಫ್ ದಿ ಆಕ್ಸಿಸ್ ಅಲ್ಲಿ ನಮಗೆ ಬರುತ್ತೆ. ದೆನ್ ಎಪಿಕಲ್ ಹುಕ್ ಫಾರ್ಮೇಶನ್ಸ್ ಡೈಕಾಟ್ ಸೀಡ್ಲಿಂಗ್ಸ್ ಅಲ್ಲಿ. ಓಕೆ, ದೆನ್ ಪ್ರಮೋಟ್ಸ್ ಸೆನೆಸೆನ್ಸ್ ಅಂಡ್ ಆಬ್ಸೆಷನ್ ಆಫ್ ಪ್ಲಾಂಟ್ ಆರ್ಗನ್ಸ್ ಗಳು, ಲೀವ್ಸ್ ಅಂಡ್ ಫ್ಲವರ್ಸ್ ಗಳ ಆಬ್ಸೆಷನ್ ಗೆ ಸಹ ಪ್ರಮೋಟ್ ಮಾಡುತ್ತೆ. ಏಜಿಂಗ್ ಔಟ್ ಅನ್ನು ಸಹ ಇದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಕೊಂಡು, ಸೆನೆಸೆನ್ಸ್ ಅನ್ನ ಪ್ರಮೋಟ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಹೈಲಿ ಎಫೆಕ್ಟಿವ್ ಇನ್ ಫ್ರೂಟ್ ರೈಪನಿಂಗ್. ಫ್ರೂಟ್ಸ್ಗಳು ನಮಗೆ ಬೇಗ ರೈಪ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಎಥಿಲೀನ್ ಅನ್ನುವಂಥದ್ದು ಒಳ್ಳೆ ಕೆಲಸ ಮಾಡುತ್ತೆ. ಓಕೆ, ದೆನ್ ಇಟ್ ಎನ್ಹಾನ್ಸಸ್ ದ ರೆಸ್ಪಿರೇಟರಿ ರೇಟ್ ಡ್ಯೂರಿಂಗ್ ರೈಪನಿಂಗ್. ದಿಸ್ ರೈಸ್ ಇನ್ ರೇಟ್ ಆಫ್ ರೆಸ್ಪಿರೇಷನ್ ಈಸ್ ಕಾಲ್ಡ್ ದ ರೆಸ್ಪಿರೇಟರಿ ಕ್ಲೈಮ್ಯಾಕ್ಟಿಕ್ ಅಂತ ಹೇಳ್ಕೊಂಡು. ಓಕೆ, ಸೊ ನೆಕ್ಸ್ಟ್ ಎಥಿಲೀನ್ ಬ್ರೇಕ್ಸ್ ಸೀಡ್ ಅಂಡ್ ಬಡ್ ಡಾರ್ಮೆನ್ಸಿಯನ್ನ ಬ್ರೇಕ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಡಾರ್ಮೆನ್ಸಿ ಒಂದು ಸಸ್ಪೆಂಡೆಡ್ ಸ್ಟೇಟ್ ಏನಾದರೂ ಇದ್ರೆ, ಎಸೆನ್ಷಿಯಲಿ ಗ್ರೋತಿನ ಸಸ್ಪೆಂಡೆಡ್ ಸ್ಟೇಟ್ ಇದ್ರೆ, ಸೊ ಅದನ್ನ ಸೀಡ್ ಮತ್ತೆ
ಬಡ್ ಡಾರ್ಮೆನ್ಸಿಯನ್ನು ಎಥಿಲೀನ್ ಬ್ರೇಕ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸರಿ. ಸೊ ನೆಕ್ಸ್ಟ್, ಇಟ್ ಇನಿಷಿಯೇಟ್ಸ್ ಜರ್ಮಿನೇಷನ್ ಇನ್ ಪೀನಟ್ ಸೀಡ್ಸ್ ಅಂಡ್ ಸ್ಪ್ರೌಟಿಂಗ್ ಆಫ್ ಪೊಟ್ಯಾಟೊ ಟ್ಯೂಬರ್ಸ್ಗಳು. ಓಕೆ, ಸೊ ಪೀನಟ್ ಸೀಡ್ಸ್ಗಳಲ್ಲಿ ಕಡಲೆಕಾಳುಗಳು ಜರ್ಮಿನೇಟ್ ಆಗಲಿಕ್ಕೆ, ಮೊಳಕೆ ಹೊಡಿಲಿಕ್ಕೆ, ಮತ್ತೆ ಪೊಟ್ಯಾಟೊ ಟ್ಯೂಬರ್ಸ್ಗಳಿಂದ ಸ್ಪ್ರೌಟಿಂಗ್ ಆಗ್ಲಿಕ್ಕೋಸ್ಕರ ಇದು ಅದನ್ನು ಜರ್ಮಿನೇಷನ್ ಇನಿಷಿಯೇಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಪ್ರಮೋಟ್ ರ್ಯಾಪಿಡ್ ಇಂಟರ್ನೋಡ್ ಆರ್ ಪಿಟಿಯೋಲ್ ಎಲಾಂಗೇಷನ್ ಇನ್ ಡೀಪ್ ವಾಟರ್ ರೈಸ್ ಪ್ಲಾಂಟ್ಸ್ ಅಂತ ಹೇಳ್ಕೊಂಡು. ಓಕೆ, ಸೊ ಇಂಟರ್ನೋಡ್ಸ್ಗಳೆಲ್ಲ ಏನಿರುತ್ತಲ್ಲ, ಇಂಟರ್ನೋಡ್ಸ್ಗಳು ನಮ್ಮ ನೋಡ್ಸ್ಗಳ ನಡುವೆ ಬರುವಂಥ ಜಾಗ ಅದು, ಮತ್ತು ಪಿಟಿಯೋಲ್ಗಳ ಎಲಾಂಗೇಷನ್ಸ್ಗೆ ಪಿಟಿಯೋಲ್ಗಳು. ಸೊ ನಾವು ಎಸೆನ್ಷಿಯಲಿ ಪಿಟಿಯೋಲ್ ಅಂತ ಹೇಳಿದ್ರೆ ಆ ನಮ್ಮ ಸ್ಟೆಮ್ ಮತ್ತು ಲೀಫ್ಗೆ ಕನೆಕ್ಟ್ ಮಾಡುವಂಥ ಸ್ಟಾಕ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಅದರೆಲ್ಲ ಎಲಾಂಗೇಷನ್ಸ್ಗಳಿಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು, ಎಸ್ಪೆಷಲಿ ಇನ್ ನಮ್ಮ ಡೀಪ್ ವಾಟರ್ ರೈಸ್ ಪ್ಲಾಂಟ್ಸ್ಗಳಲ್ಲಿ. ದೆನ್ ರೂಟ್ ಗ್ರೋತನ್ನು ಇದು ಪ್ರಮೋಟ್ ಮಾಡುತ್ತೆ, ರೂಟ್ ಹೇರ್ ಫಾರ್ಮೇಷನ್ನು ಸಹ ಇದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಯೂಸ್ ಟು ಇನಿಷಿಯೇಟ್ ಫ್ಲವರಿಂಗನ್ನು ಇನಿಷಿಯೇಟ್ ಮಾಡುತ್ತೆ. ದೆನ್ ಫಾರ್ ಸಿಂಕ್ರನೈಸಿಂಗ್ ಫ್ರೂಟ್ ಸೆಟ್ ಇನ್ ಪೈನಾಪಲ್ಸ್ಗಳಲ್ಲಿ. ಓಕೆನಾ, ಪೈನಾಪಲ್ಸ್ಗಳಲ್ಲಿ ಫ್ರೂಟ್ ಫಾರ್ಮೇಷನ್ ಸಿಂಕ್ರನೈಸ್ಡ್ ಆಗಿ ಬರಲಿ ಅಂತ ಹೇಳ್ಕೊಂಡು, ಸೊ ನಾವು ಅದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಇಂಡ್ಯೂಸಸ್ ಫ್ಲವರಿಂಗ್ ಇನ್ ಮ್ಯಾಂಗೋದಲ್ಲೂ ಸಹ ಇದು ಫ್ಲವರಿಂಗನ್ನು ಇನಿಷಿಯೇಟ್ ಮಾಡುತ್ತೆ. ಓಕೆ, ಸರಿ. ಸೊ ನಮಗೆ ಎಥಿಲೀನ್ಗಳು ಎಸೆನ್ಷಿಯಲಿ ಪೀನಟ್ ಸೀಡ್ಸ್ಗಳಾಗಿರ್ಬೋದು, ಪೊಟ್ಯಾಟೊ ಟ್ಯೂಬರ್ಸ್ಗಳಲ್ಲಿ ನಮಗೆ ಜರ್ಮಿನೇಷನ್ ಮತ್ತು ಸ್ಪ್ರೌಟಿಂಗ್ ಅನ್ನೆಲ್ಲ ಇನಿಷಿಯೇಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಅಟ್ ದ ಸೇಮ್ ಟೈಮ್ ಫ್ಲವರಿಂಗ್ ಅನ್ನೆಲ್ಲ ಇನಿಷಿಯೇಟ್ ಮಾಡುತ್ತೆ ನಮ್ಮ ಮ್ಯಾಂಗೋಗಳಲ್ಲಿ. ಮತ್ತು ಇಂಟರ್ನೋಡ್ ಎಲಾಂಗೇಷನ್, ಪಿಟಿಯೋಲ್ ಎಲಾಂಗೇಷನ್ಸ್ಗಳೆಲ್ಲ ಫಂಕ್ಷನ್ಸ್ಗಳಾಗಿ ಬಂತು. ಓಕೆ, ಮತ್ತು ಫ್ಲವರಿಂಗ್ ಆ್ಯಂಡ್ ಸಿಂಕ್ರನೈಸಿಂಗ್ ಫ್ರೂಟ್ ಸೆಟ್ ಇನ್ ಪೈನಾಪಲ್ಸ್ಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಫಂಕ್ಷನ್ಸ್ಗಳು ನಮಗೆ ಇಥಿಲೀನಲ್ಲಿ ನಾವು ಒಬ್ಸರ್ವ್ ಮಾಡಿದ್ವಿ. ಓಕೆ, ದೆನ್ ಎಟೆಫಾನ್ ಅನ್ನುವಂಥದ್ದು. ಓಕೆನಾ, ಸೊ ಎಸೆನ್ಷಿಯಲಿ ಎಥಿಲೀನ್ ಕಾಂಪೌಂಡ್ ಇದೆಯಲ್ಲ, ಮೋಸ್ಟ್ ವೈಡ್ಲಿ ಯೂಸ್ಡ್ ಕಾಂಪೌಂಡ್ ಆಸ್ ಅ ಸೋರ್ಸ್ ಆಫ್ ಎಥಿಲೀನ್ ಆಗಿ ನಾವು ಯೂಸ್ ಮಾಡೋದನ್ನು ಎಟೆಫಾನ್ ಅಂತ ಕರೆಯುವಂಥದ್ದು. ಓಕೆನಾ, ಸರಿ. ಇಟ್ ಹೇಸನ್ಸ್ ಫ್ರೂಟ್ ರೈಪನಿಂಗ್. ಇದರ ಯೂಸ್ ಬರೋವಂಥದ್ದು ಫ್ರೂಟ್ಸು ಬೇಗ ಹಣ್ಣಾಗಲಿ ಅನ್ನೋದಕ್ಕೋಸ್ಕರ ನಾವು ಯೂಸ್ ಮಾಡುವಂಥದ್ದು. ಸೊ ಫ್ರೂಟ್ ರೈಪನಿಂಗ್ ಇನ್ ಟೊಮ್ಯಾಟೋಸ್ಗಳಲ್ಲಿ, ಆ್ಯಪಲ್ಸ್ಗಳಲ್ಲಿ, ಮತ್ತು ಆಕ್ಸಲರೇಟ್ ಆಬ್ಸೆಷನ್ ಇನ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ಗಳು. ಓಕೆನಾ, ಸೊ ಇದೇನು ಮಾಡುತ್ತೆ, ಸ್ಪೀಡಪ್ ಮಾಡುತ್ತೆ ಆಬ್ಸೆಷನನ್ನು, ಫ್ಲವರ್ಸ್ ಮತ್ತು ಫ್ರೂಟ್ಸ್ಗಳ ಆಬ್ಸೆಷನನ್ನು ಸ್ಪೀಡಪ್ ಮಾಡುತ್ತೆ, ಆಕ್ಸಲರೇಟ್ಸ್ ದ ಪ್ರೋಸೆಸ್. ಮತ್ತು ಥಿನ್ನಿಂಗ್ ಆಫ್ ಕಾಟನ್, ಚೆರಿ ಆ್ಯಂಡ್ ವಾಲ್ನಟ್ ಅಂತ ಹೇಳ್ಕೊಂಡು. ಓಕೆನಾ, ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ಲಾಂಟನ್ನು ಗ್ರೋ ಮಾಡಿದಾಗ ಅಲ್ಲಿ ಜಾಸ್ತಿ ಫ್ರೂಟ್ಸ್ಗಳೆಲ್ಲ ಪ್ರೊಡ್ಯೂಸ್ ಆಗೋದ್ರ ಬದಲು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಜಾಸ್ತಿ ಫ್ರೂಟ್ಸ್ಗಳು ನಮಗೆ ಬೇಡ, ಆ ಜಾಸ್ತಿ ಇರುವಂಥ ಫ್ರೂಟ್ಸ್ಗಳೆಲ್ಲ ಉದುರೋಗ್ಲಿ, ಕಡಿಮೆ ಫ್ರೂಟ್ಸ್ಗಳು ಬರಲಿ, ಆ ಫ್ರೂಟ್ಸ್ಗಳೇ ನಮಗೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಾಗಿ ಲಾರ್ಜ್ ಸೈಜಲ್ಲಿ ನಮಗೆ ಸಿಗಲಿ ಅಂತ ಹೇಳ್ಕೊಂಡು ಬರ್ತೀವಿ. ಸೊ ನಾವು ಥಿನ್ನಿಂಗ್ ಆಫ್ ಕಾಟನ್ ಮತ್ತು ಚೆರಿ ಅಂತೆಲ್ಲ ನಾವೆಲ್ಲಿ ಕರೆಯುವಂಥದ್ದು. ಓಕೆನಾ, ಸೊ ಜಾಸ್ತಿ ನಮಗೆ ಸಿಗೋ ಬದಲು ನಮಗೊಂದು ಸ್ವಲ್ಪ ಕಡಿಮೆನೇ ಸಿಗಲಿ, ಆ ಕಡಿಮೆ ಸಿಗುವಂಥದ್ದು ಅದಕ್ಕೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ಗಳು ಬಂದ್ಬಿಟ್ಟು ಅದು ಹೈಯರ್ ಕ್ವಾಲಿಟಿ ಆ್ಯಂಡ್ ಲಾರ್ಜರ್ ಸೈಜಲ್ಲೆಲ್ಲ ಬರುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ಪ್ರಮೋಟ್ ಫೀಮೇಲ್ ಫ್ಲವರ್ಸ್ ಇನ್ ಕುಕುಂಬರ್, ದೇರ್ ಬೈ ಇನ್ಕ್ರೀಸಿಂಗ್ ದ ಈಲ್ಡ್. ಓಕೆನಾ, ಫೀಮೇಲ್ ಫ್ಲವರ್ಸ್ಗಳು ಕುಕುಂಬರಲ್ಲಿ ಜಾಸ್ತಿ ಅದನ್ನು ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಏನು ಬರುತ್ತೆ, ನಮ್ಗೆ ಸಿಗುವಂಥ ಈಲ್ಡು ಸಹ ಜಾಸ್ತಿಯಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ಕೊಂಡು. ಓಕೆ, ದೆನ್ ಲೆಟ್ಸ್ ಗೋ ಇನ್ ಟು ಆಬ್ಸಿಸಿಕ್ ಆಸಿಡ್ಗೆ ಹೋಗೋಣ. ಓಕೆನಾ, ಆಬ್ಸಿಸಿಕ್ ಆಸಿಡ್ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತಾನು ಕರಿತೇವೆ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಸ್ಟ್ರೆಸ್ ಹಾರ್ಮೋನ್. ಆಬ್ಸಿಸಿಕ್ ಆಸಿಡ್ ವಾಸ್ ಡಿಸ್ಕವರ್ಡ್ ಫಾರ್ ಇಟ್ಸ್ ರೋಲ್ ಇನ್ ರೆಗ್ಯುಲೇಟಿಂಗ್ ಆಬ್ಸೆಷನ್ ಅಂಡ್ ಡಾರ್ಮೆನ್ಸಿ. ಓಕೆ, ಆಬ್ಸೆಷನ್ ಅಂಡ್ ಡಾರ್ಮೆನ್ಸಿ ನಾವು ಗ್ರೋತ್ ಇನ್ಹಿಬಿಟರ್ಸ್ನ ನೋಡಬೇಕಾದ್ರೆ ನಾವು ನೋಡಿದ್ವಿ, ಈ ರೀತಿಯಂಥ ಫಂಕ್ಷನ್ಸ್ಗಳೆಲ್ಲ ನಡೆಸುವಂಥದ್ದು ನಮ್ಮ ಗ್ರೋತ್ ಇನ್ಹಿಬಿಟರ್ಸ್ನ ಕೆಲಸ ಅಂತ ಹೇಳ್ಕೊಂಡು. ಸೊ ಆಬ್ಸೆಷನ್ ಅಂಡ್ ಡಾರ್ಮೆನ್ಸಿ ಅಂತದನ್ನೆಲ್ಲ ಏನು ಮಾಡುತ್ತೆ, ಸೊ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು ಆಬ್ಸಿಸಿಕ್ ಆಸಿಡ್ನ ಕೆಲಸ ಆಗುತ್ತೆ. ಇಟ್ ಆಲ್ಸೋ ಹ್ಯಾಸ್ ಅದರ್ ವೈಡ್ ರೇಂಜಿಂಗ್ ಎಫೆಕ್ಟ್ಸ್ ಆನ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಏನೇನು ನೋಡೋಣ. ಇಟ್ ಆಕ್ಟ್ಸ್ ಆಸ್ ಅ ಜನರಲ್ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ಅನ್ ಇನ್ಹಿಬಿಟರ್ ಆಫ್ ಪ್ಲಾಂಟ್ ಮೆಟಬಾಲಿಸಮ್. ಓಕೆ, ಇನ್ಹಿಬಿಟರ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಸ್ಟಾಪಿಂಗ್ ಅಥವಾ ಬ್ಲಾಕಿಂಗ್ ಆಗಿ ಕೆಲಸ ಮಾಡುತ್ತೆ. ಸೊ ಒಂದು ಪ್ಲಾಂಟ್ ಗ್ರೋತ್ ಅನ್ನ ಬ್ಲಾಕ್ ಮಾಡುವಂಥದ್ದು, ಸ್ಟಾಪ್ ಮಾಡುವಂಥದ್ದು, ಈ ರೀತಿ ಇನ್ಹಿಬಿಟರ್ ಆಗಿ ವರ್ಕ್ ಮಾಡುತ್ತೆ. ಓಕೆನಾ, ಸೊ ಅದನ್ನ ಡಿಲೇ ಮಾಡೋದಾಗಿರ್ಬೋದು, ಸ್ಟಾಪ್ ಮಾಡೋದು, ಬ್ಲಾಕ್ ಮಾಡೋದು, ಈ ರೀತಿಯಂಥ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ಅನ್ ಇನ್ಹಿಬಿಟರ್ ಆಫ್ ಪ್ಲಾಂಟ್ ಮೆಟಬಾಲಿಸಮ್. ಓಕೆ, ನೆಕ್ಸ್ಟ್ ABA ಇನ್ಹಿಬಿಟ್ಸ್ ಸಿ ಜರ್ಮಿನೇಷನ್. ಓಕೆ, ನಾವು ಇಲ್ಲಿವರೆಗೂ ಸೀಡನ್ನು ಜರ್ಮಿನೇಟ್ ಮಾಡುತ್ತೆ ಅಂತೆಲ್ಲ ನಾವು ನೋಡಿದ್ವಿ. ಇಥಿಲೀನ್ ಅನ್ನೋಂಥದ್ದು ಆಬ್ಸಿಸಿಕ್ ಆಸಿಡ್ ಇವಾಗ ಏನು ಮಾಡ್ತಾ ಇದೆ, ಸೀಡ್ ಜರ್ಮಿನೇಷನ್ನ ಇನ್ಹಿಬಿಟ್ ಮಾಡ್ತಾ ಇದೆ, ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು. IBA ಸ್ಟಿಮ್ಯುಲೇಟ್ಸ್ ದ ಕ್ಲೋಷರ್ ಆಫ್ ಸ್ಟೊಮಾಟಾ ಇನ್ ದಿ ಎಪಿಡರ್ಮಿಸ್ ಅಂಡ್ ಇನ್ಕ್ರೀಸಸ್ ದ ಟಾಲರೆನ್ಸ್ ಆಫ್ ಪ್ಲಾಂಟ್ಸ್ ಟು ವೇರಿಯಸ್ ಕೈಂಡ್ಸ್ ಆಫ್ ಸ್ಟ್ರೆಸಸ್ ಎಸೆನ್ಷಿಯಲಿ. ಓಕೆ, ಸೊ ಸ್ಟೊಮಾಟಗಳ ಇದೇನು ಮಾಡುತ್ತೆ, ಸ್ಟೊಮಾಟಗಳು ಕ್ಲೋಸ್ ಆಗಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ಕೊಂಡು ಏನು ಮಾಡುತ್ತೆ, ಎಪಿಡರ್ಮಿಸ್ ಅಲ್ಲಿರುವಂಥ ಸ್ಟೊಮಾಟಸ್ಗಳು ಇರುತ್ತಲ್ವ, ಲೀಫ್ನ ಓಪನಿಂಗ್ಸ್ ಇರುತ್ತಲ್ಲ, ಗ್ಯಾಸಸ್ ಎಕ್ಸ್ಚೇಂಜ್ಗೋಸ್ಕರ ಟ್ರಾನ್ಸ್ಪಿರೇಷನ್ಗೋಸ್ಕರ ಇರುವಂಥ ಓಪನಿಂಗ್ಸ್ಗಳನ್ನ
ಸೀಡ್ಸ್ಗಳನ್ನ ಏನು ಮಾಡುತ್ತೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಪ್ರಮೋಟ್ ಮಾಡಿಕೊಂಡು ಅದರಿಂದ ಏನು ಮಾಡುತ್ತೆ ಆ್ಯಂಡ್ ಇನ್ಕ್ರೀಸಸ್ ದ ಟಾಲರೆನ್ಸ್ ಆಫ್ ಪ್ಲಾಂಟ್ಸ್ ಟು ವೇರಿಯಸ್ ಕೈಂಡ್ಸ್ ಆಫ್ ಸ್ಟ್ರೆಸಸ್ಗಳಿಗೆ. ಓಕೆ, ದೆನ್ ABA ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಸೀಡ್ ಡೆವಲಪ್ಮೆಂಟ್, ಮೆಚ್ಯೂರೇಷನ್ ಆ್ಯಂಡ್ ಡಾರ್ಮೆನ್ಸಿಯಲ್ಲಿ. ಓಕೆನಾ, ಸೊ ಇದೊಂದು ದೊಡ್ಡ ರೋಲನ್ನು ನಡೆಸುತ್ತೆ. ಸೊ ಸೀಡ್ನ ಮೆಚ್ಯೂರೇಷನ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಡಾರ್ಮೆನ್ಸಿಯ ಕೇಸಸ್ಗಳಲ್ಲಿ ಅಂತ ಹೇಳ್ಕೊಂಡು. ಓಕೆ, ಸರಿ. ಸೊ ನೆಕ್ಸ್ಟು ಬೈ ಇಂಡ್ಯೂಸಿಂಗ್ ಡಾರ್ಮೆನ್ಸಿ ABA ಹೆಲ್ಪ್ಸ್ ಸೀಡ್ಸ್ ಟು ವಿತ್ಸ್ಟ್ಯಾಂಡ್ ಡೆಸಿಕೇಶನ್. ಸೊ ಡಾರ್ಮೆನ್ಸಿನ ಇಂಡ್ಯೂಸ್ ಮಾಡೋದ್ರಿಂದ, ಸೊ ಅದರ ಗ್ರೋತನ್ನು ಸಸ್ಪೆಂಡ್ ಮಾಡೋದ್ರಿಂದ ಆ ಸೀಡ್ಸ್ಗಳು ಡ್ರೈ ಔಟ್ ಆಗೋದನ್ನು ತಡೆಯುತ್ತೆ ಅಂತ ಹೇಳ್ಕೊಂಡು ಅದನ್ನೇ ಡೆಸಿಕೇಶನ್ ಅಂತ ನಾವು ಹೇಳುವಂಥದ್ದು. ಓಕೆ, ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಅನ್ಫೇವರಬಲ್ ಫಾರ್ ಗ್ರೋತ್. ಓಕೆನಾ, ಸೊ ಅನ್ಫೇವರಬಲ್ ಅಂತ ಏನಾದರೂ ಫ್ಯಾಕ್ಟರ್ಸ್ಗಳಿದ್ರೆ ಅಥವಾ ಈ ರೀತಿ ಗ್ರೋತ್ ಆಗಿ ಲೆಟ್ಸ್ ಸೇ ಡೆಸಿಕೇಶನ್ಸ್ ಎಲ್ಲ ಆದರೆ ಸೀಡ್ಸ್ ಡ್ರೈ ಔಟ್ ಎಲ್ಲ ಆಗುವಂಥ ಕಂಡೀಷನ್ಸ್ಗಳನ್ನ ಏನು ಮಾಡುತ್ತೆ ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ತಡಿಲಿಕ್ಕೋಸ್ಕರ ಏನು ಮಾಡುತ್ತೆ ಸೀಡ್ಸ್ಗಳನ್ನ ಡಾರ್ಮೆನ್ಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು ಡಾರ್ಮೆನ್ಸಿನ ಮಾಡ್ಕೊಂಡು ಇದೇ ರೀತಿ ಡ್ರೈಯಿಂಗ್ ಔಟಿಗೆಲ್ಲ ಅದು ಡ್ರೈಯಿಂಗ್ ಔಟ್ ಆಗದಿರೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಸೀಡ್ಸ್ಗಳನ್ನೆಲ್ಲ ಅಂತ ಹೇಳ್ಕೊಂಡು. ಓಕೆ, ನೆಕ್ಸ್ಟ್ ಇನ್ ಮೋಸ್ಟ್ ಸಿಚುವೇಶನ್ಸ್ ABA ಆಕ್ಟ್ಸ್ ಆಸ್ ಅನ್ ಆಂಟಗನಿಸ್ಟ್ ಟು GAs. ಓಕೆನಾ, ಗಿಬ್ಬರ್ಲಿನ್ಸ್ಗಳಿಗೆ ಒಂದು ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ABA ಅನ್ನುವಂಥದ್ದು. ಓಕೆನಾ, ದೇರ್ ಆರ್ ಅ ನಂಬರ್ ಆಫ್ ಇವೆಂಟ್ಸ್ ಇನ್ ದ ಲೈಫ್ ಆಫ್ ಅ ಪ್ಲಾಂಟ್ ವೇರ್ ಮೋರ್ ದನ್ 1 PGR ಇಂಟರಾಕ್ಟ್ ಟು ಅಫೆಕ್ಟ್ ದಟ್ ಇವೆಂಟ್. ಓಕೆನಾ, ಸೊ ನಮಗೆ ಮಲ್ಟಿಪಲ್ ಕೇಸಸ್ಗಳು ಬರುತ್ತೆ, ಅಲ್ಲಿ ಮೋರ್ ದನ್ 1 ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳು ಅಲ್ಲಿ ಇಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಏನೇನುಗಳು ಬರುತ್ತೆ ಡಾರ್ಮೆನ್ಸಿ ಇನ್ ಸೀಡ್ಸ್ ಆ್ಯಂಡ್ ಬಡ್ಸ್ಗಳಾಗಿರ್ಬೋದು, ಆಬ್ಸೆಷನ್ನ ಕೇಸು, ಮತ್ತು ಏಜಿಂಗ್ ಔಟ್ ಆದಂಥ ಸೆನೆಸೆನ್ಸ್ನ ಕೇಸ್ಗಳು, ಎಪಿಕಲ್ ಡಾಮಿನೆನ್ಸ್ ಎಟ್ಸೆಟ್ರಾ ಅಂತ ಹೇಳ್ಕೊಂಡು ನಾವು ನೋಡಿದಂಥ ಹಲವಾರು ಎಕ್ಸಾಂಪಲ್ಸ್ಗಳಲ್ಲಿ ನಾವು ಇದನ್ನು ಮತ್ತೆ ನೋಡಿದ್ದೇವೆ. ಓಕೆ, ಸೊ ಇಲ್ಲಿ ಒಂದೊಂದು ಇವೆಂಟ್ಸ್ಗಳಲ್ಲಿ ಮಲ್ಟಿಪಲ್ ಹಾರ್ಮೋನ್ಸ್ಗಳು ಮಲ್ಟಿಪಲ್ PGRಸ್ಗಳು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳು ಇಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳ್ಕೊಂಡು. ಓಕೆ, ಸೊ ಅವುಗಳು ಡಾರ್ಮೆನ್ಸಿ ಇನ್ ಸೀಡ್ಸ್ ಆ್ಯಂಡ್ ಬಡ್ಸ್ ಆಗಿರ್ಬೋದು, ಆಬ್ಸೆಷನ್, ಸೆನೆಸೆನ್ಸ್ ಮತ್ತು ಎಪಿಕಲ್ ಡಾಮಿನೆನ್ಸ್ ಎಟ್ಸೆಟ್ರಾ. ಓಕೆ, ಸರಿ. ಸೊ ನೆಕ್ಸ್ಟ್ ನಾವು PGRಸ್ಗಳ ರೋಲನ್ನು ಒಂದು ಸಮ್ಮರೈಸ್ ಮಾಡಿ ನಾವು ನೋಡೋದಾದರೆ, ರೋಲ್ ಆಫ್ PGR ಈಸ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಇಂಟ್ರೆನ್ಸಿಕ್ ಕಂಟ್ರೋಲ್. ಓಕೆ, ಸೊ ಒಂದು ಟೈಪ್ ಆಫ್ ಒಳಗಡೆಯಿಂದ ಕಂಟ್ರೋಲ್ ಅನ್ನು ಅದು ಮಾಡುವಂಥದ್ದು ಅಲಾಂಗ್ ವಿತ್ ಜಿನೋಮಿಕ್ ಕಂಟ್ರೋಲ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಫ್ಯಾಕ್ಟರ್ಸ್. ದೇ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆನಾ, ಸೊ ಪ್ಲಾಂಟ್ ಏನು ಮಾಡುತ್ತೆ ಅದನ್ನ ಗ್ರೋತನ್ನು ಡಿಟರ್ಮಿನ್ ಮಾಡಲಿಕ್ಕೋಸ್ಕರ ಹೊರಗಡೆ ಇರುವಂಥ ಫ್ಯಾಕ್ಟರ್ಸ್ಗಳು ಇದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳ ಜೊತೆಗೇನೆ ಪ್ಲಾಂಟ್ಸ್ನ ಒಳಗಡೆಯಿಂದ ಬರುವಂಥ ಒಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ಗಳಾಗಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳು ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ನೆಕ್ಸ್ಟು ಸೊ ಮೆನಿ ಆಫ್ ದಿ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಸಚ್ ಅಸ್ ಟೆಂಪರೇಚರ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಕಂಟ್ರೋಲ್ ಪ್ಲಾಂಟ್ ಗ್ರೋತ್ ಆಗಿರ್ಬೋದು ಆ್ಯಂಡ್ ಡೆವಲಪ್ಮೆಂಟ್ ಏನಿದೆಯಲ್ಲ ವಯಾ PGR ಅಂತ ಹೇಳ್ಕೊಂಡು. ಓಕೆ, ಸೊ ಮೆನಿ ಆಫ್ ದಿ ಎಕ್ಸ್ಟೆನ್ಸಿವ್ ಫ್ಯಾಕ್ಟರ್ಸ್ಗಳು ಹೊರಗಡೆಯಿಂದ ಬರುವಂಥ ಎಕ್ಸ್ಟೆನ್ಸಿವ್ ಫ್ಯಾಕ್ಟರ್ಸ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಫೋಟೋಟ್ರೋಪಿಸಮ್ ನೋಡಿದ್ವಿ, ಲೈಟನ್ನು ಬಿಟ್ಟಾಗ ಆ ಕಡೆಗೆ ಪ್ಲಾಂಟ್ ಗ್ರೋತ್ ಆಗುವಂಥದ್ದು. ಸೊ ಆ ರೀತಿಯಂಥ ಒಂದು ರೆಸ್ಪಾನ್ಸನ್ನು ತೋರಿಸ್ತಾ ಇದೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಗೆ ಒಂದು ರೆಸ್ಪಾನ್ಸನ್ನು ತೋರಿಸ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿನ್ ಅನ್ನುವಂಥ ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಲ್ಲಿ ಕೆಲಸ ಮಾಡ್ತಿದೆಯಲ್ವಾ. ಸೊ ಇದೇ ರೀತಿ ಹೆಲ್ಪ್ ಮಾಡುವಂಥದ್ದು. ಓಕೆ, ಸಮ್ ಆಫ್ ಸಚ್ ಇವೆಂಟ್ಸ್ ಕುಡ್ ಬಿ ವರ್ನಲೈಸೇಷನ್ ಆಗಿರ್ಬೋದು, ಫ್ಲವರಿಂಗು, ಡಾರ್ಮೆನ್ಸಿ, ಸೀಡ್ ಜರ್ಮಿನೇಷನ್, ಪ್ಲಾಂಟ್ ಮೂವ್ಮೆಂಟ್ಸ್ ಎಟ್ಸೆಟ್ರಾ ಅಂತ ಹೇಳ್ಕೊಂಡು. ಸೊ ಓಕೆನಾ, ಸೊ ಈ ರೀತಿ ಬೇರೆ ಫಂಕ್ಷನ್ಸ್ಗಳಿಗೋಸ್ಕರ ಸೊ ನಮ್ಮ ಪ್ಲಾಂಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಗೆ ಹೋಗುವಂಥ ರೀತಿಯಲ್ಲಿ ಸೊ ಅದಕ್ಕೆ ಅಕಾರ್ಡಿಂಗ್ ಆಗಿ ಒಂದು ಚೇಂಜಸ್ಗಳನ್ನೆಲ್ಲ ಮಾಡಬೇಕು. ಸೊ ನಮಗೆ ಇದಾಗಬೇಕು ಅಂತ ಹೇಳಿದಾಗ ಪ್ಲಾಂಟ್ಸ್ ಇಂಟೆನ್ಸಿಕಲಿ ಒಂದು ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿಕೊಂಡು ಸೊ ಈ ಗ್ರೋತ್ ರೆಗ್ಯುಲೇಟರ್ಸ್ಗಳು ಆ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಸೊ ಹಾಗಿದ್ರೆ ನಾವಿವತ್ತು ತಗೊಂಡಂತಹ ಟಾಪಿಕ್ಕು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇದೇ ರೀತಿಯಾದಂಥ ನೀಟ್ ರಿಲೇಟೆಡ್ ಟಾಪಿಕ್ ವೀಡಿಯೋಸ್ಗಳು ರೆಗ್ಯುಲರ್ಲಿ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳ ಆಕ್ಸೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ, ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬೋದು. ಓಕೆನಾ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ ಯು.